ಮಾಡಿಕೊಂಡರು ಪರ್ಣಶಾಲೆಯ ರೂಢಿ ಪಾಲರು ಪಂಚವಟಿಯ ಕಾಡಿನೊಳಗೆ ಜಾನಕಿ, ಪ್ರಾಣೇಶ್ವರ, ಜೀವನದಲ್ಲಿ ನಾವು ಬಹಳಷ್ಟನ್ನು ನೋಡಬೇಕು. ನೋಡುತ್ತಾ ನೋಡುತ್ತಾ ಲೋಕಾನುಭವವನ್ನು ಮಾಡಬೇಕು. ಕ್ರಾಂತದ ಋಷಿಗಳಾದಂತಹ ಋಷಿಮುನಿಗಳು ಕೂಡ ಅದನ್ನೇ ಹೇಳಿದ್ದಲ್ವೇ ಲಕ್ಷ್ಮಣ? ಹೌದಣ್ಣ. ಭದ್ರಂ ಕರ್ಣೇಭಿ ಶೃಣುಯಾಮ ಭದ್ರಂ ಪಶ್ಯೇಮ ಅಕ್ಷಭಿಃ. ನಮ್ಮ ಕಿವಿಗಳು ಮಂಗಳಕರವಾದುದನ್ನೇ ಕೇಳಲಿ, ನಮ್ಮ ಕಂಗಳು ಮಂಗಳಕರವಾದುದನ್ನೇ ನೋಡಲಿ. ಹೀಗೆ ನೋಡಿ ಕೇಳಿ ಲೋಕಾನುಭವವನ್ನು ಮಾಡಬೇಕು. ವಿಶ್ವವಿದ್ಯಾಲಯದಲ್ಲಿ ಕಲಿಯುವ ಪಠ್ಯಕ್ಕೆ ಇಂತಿಷ್ಟೇ ಅಂತ ಒಂದು ಪ್ರಮಾಣ ಉಂಟು, ಒಂದು ಮಾನ ಉಂಟು. ಆದರೆ ವಿಶ್ವವೆಂಬ ವಿದ್ಯಾಲಯದಲ್ಲಿ ನಾವು ಕಲಿಯುವುದಕ್ಕೆ ಬಹಳಷ್ಟು ಉಂಟು. ಅದನ್ನು ಲೋಕಾನುಭವದಿಂದಲೇ ಸಂಗ್ರಹಿಸಬೇಕು ಎನ್ನುವ ಪರಮ ಸತ್ಯವನ್ನು ನಾವು ಮನಗಂಡವರೂ ಹೌದು. ನಮಗೆ ಹಿರಿಯರ ಉಪದೇಶವಾದದ್ದು ಹಾಗೆಯೇ ಹೌದು. ಲಕ್ಷ್ಮಣ ಅಣ್ಣ, ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕದ ನಿರ್ಣಯವಾದ ಕಾಲಕ್ಕೆ ನಮ್ಮ ಚಿಕ್ಕವೆಯಾದಂತಹ ಕೈಕಾದೇವಿ ತನ್ನ ಮಗನಾದಂತಹ ಭರತನಿಗೆ ಪಟ್ಟವಾಗಬೇಕು, ರಾಮ 14 ಸಂವತ್ಸರಗಳವರೆಗೆ ವನವಾಸಿಯಾಗಬೇಕು, ಹೀಗೊಂದು ಕೇಳಿಕೆಯನ್ನು ನಮ್ಮ ಅಪ್ಪನಲ್ಲಿ ಮುಂದಿಟ್ಟರಂತೆ. ಆ ಕಾಲಕ್ಕೆ ಅಪ್ಪ ಬಹಳಷ್ಟು ದುಃಖಿಸಿದ್ದುಂಟು. ಹೌದು, ನಮ್ಮ ಕೈಕಾಮಾತೆಯ ಕುರಿತು ಲೋಕದ ಜನರು ಅನೇಕ ರೀತಿಯಲ್ಲಿ ಕೆಟ್ಟ ನುಡಿಗಳನ್ನು ಆಡಿದ್ದುಂಟು. ಅವರಿವರ ವಿಷಯ ಅಂತಲ್ಲ, ನೀನು ಕೂಡ ಸ್ವಲ್ಪ ಸಿಟ್ಟಾದದ್ದೇ ಉಂಟು. ಹೊಡವಿ ಕೈಕೆಗೆ ಮಾರಿ ಹೋಯಿತೆ ಅಂತ ಕೇಳಿದ್ದೇ ಇದೆ. ಆವಾಗ ನಾನು ಸಾಂತ್ವನದ ನುಡಿಯನ್ನು ಹೇಳಿದ್ದೇನೆ. ಯಾಕೆ? ನಮ್ಮ ಕೆಡುಕನ್ನು ಚಿಕ್ಕಮ್ಮ ಸರ್ವಥಾ ಬಯಸುವವರಲ್ಲ. ಹಾಗೆಯೇ ಹೌದು ಅಂತಾದರೆ ರಾಮ ಲಕ್ಷ್ಮಣರು ಕಾಡಿನಲ್ಲಿರಲಿ, ಭರತನಿಗೆ ಪಟ್ಟವಾಗಲಿ, ಹೀಗೆ ಕೇಳಬಹುದಾಗಿತ್ತು. ಹಾಗೆ ಕೇಳಲಿಲ್ಲ ಎನ್ನುವುದರ ಅರ್ಥ ಏನು? ನಮಗೆ ಲೋಕಾನುಭವವನ್ನು ಮಾಡುವುದಕ್ಕೆ ಒಂದು ಮುಕ್ತಾವಕಾಶವನ್ನು ಚಿಕ್ಕಮ್ಮನೇ ಒದಗಿಸಿಕೊಟ್ಟಿದ್ದಾರೆ ಎನ್ನುವುದು ಪರಮ ಸತ್ಯ. ಹಾಗೆಯೇ ವನವಾಸಿಗಳಾಗಿ ಹೊರಟು ಬಂದಂತಹ ನಾವು ಗುಹನ ಸಹಾಯದಿಂದ ಗಂಗೆಯನ್ನು ಉತ್ತರಿಸಿ ಬಂದಿದ್ದೇವೆ. ಚಿತ್ರಕೂಟ ಪ್ರದೇಶದಲ್ಲಿ ಅನೇಕ ಸಂವತ್ಸರಗಳವರೆಗೆ ನಾವು ವಾಸ್ತವ್ಯ ಇದ್ದವರು. ಭರದ್ವಾಜರ ಆತಿಥ್ಯವನ್ನು ಸ್ವೀಕರಿಸಿದ್ದೇವೆ. ವಾಲ್ಮೀಕಿ ಮಹರ್ಷಿಗಳು ನಮಗೆ ಶುಭ ಸಂದೇಶವನ್ನು ಹೇಳಿದ್ದಾರೆ. ಅಲ್ಲಿಂದ ಮುಂದುವರಿದು ಈ ಪಂಚವಟಿ ಪ್ರದೇಶದಲ್ಲಿ ಬಂದು ನಾವು ವಾಸ್ತವ್ಯ ಇರಬೇಕು ಎನ್ನುವುದಕ್ಕೂ ಋಷಿಮುನಿಗಳದ್ದೇ ಆದಂತಹ ಸೂಚನೆ ಉಂಟು ಎನ್ನುವುದು ನಿರ್ವಿವಾದವೇ ಹೌದು. ಬರುತ್ತಾ ಬರುತ್ತಾ ಇದ್ದ ಹಾಗೆ ಸುತೀಕ್ಷ್ಣರು, ಭರದ್ವಾಜರು, ಶರಭಂಗರು, ಅತ್ರಿ ಮಹರ್ಷಿಗಳು, ಅಗತ್ಯ ಮಹರ್ಷಿಗಳು, ಇಂತಹ ಮಹಾತ್ಮರ ದರ್ಶನ ನಮ್ಮ ಪಾಲಿಗೆ ಆಯಿತು. ಲಕ್ಷ್ಮಣ, ಅಯೋಧ್ಯೆಯಲ್ಲಿದ್ದರೆ ಈ ಭಾಗ್ಯ ನಮಗೆ ಇರುತ್ತಿದ್ದೆ, ಸರ್ವಥಾ ಇಲ್ಲ. ಮಹಾತ್ಮರ ಶುದ್ಧರಾಯಸಕ್ಕೆ ತಲೆಯೊಡ್ಡುವುದರೊಂದಿಗೆ ಅವರ ಉಪದೇಶಾಮೃತವನ್ನು ಉಣ್ಣುವಂತಹ ಭಾಗ್ಯಶಾಲಿಗಳು ನಾವಾದೆವು. ಅಷ್ಟೇ ಅಲ್ಲ, ಅನಸೂಯಾದೇವಿ ತನ್ನ ಪತಿವ್ರತ ಧರ್ಮದ ಕುರಿತಾದಂತಹ ರಹಸ್ಯಾತಿ ರಹಸ್ಯ ವಿಷಯವನ್ನು ಕೂಡ ಸೀತೆಗೆ ಉಪದೇಶ ಮಾಡಿದ್ದುಂಟು. ಅದನ್ನು ಕೇಳುವ ಭಾಗ್ಯ ನಿನಗೂ ಲಭ್ಯವಾಯಿತು. ಸತ್ಯ. ಹಾಗೆ ಬಂದು ನಾವು ನಿಂದಂತಹ ಸ್ಥಳವಿದು ಗೋದಾವರಿ ನದಿಯ ತಟಿ ಪ್ರದೇಶ. ಗೋದಾವರಿ ತಟಿ ನಿಕಟ ಪ್ರಕಟಿತ ಪಂಚವಟಿಯಲ್ಲಿ ನಾವಿದ್ದೇವೆ. ಇದೇ ನಮಗೆ ವಾಸ್ತವ್ಯಕ್ಕೆ ಯೋಗ್ಯವಾದ ತಾಣ ಅಂತ ಅನ್ನಿಸ್ತದೆ. ಅಲ್ಲಿದ್ದ ಋಷಿಮುನಿಗಳು ಕೊಟ್ಟ ಸೂಚನೆ ಇರುವುದು ಹಾಗೆ, ಪಂಚವಟಿಯಲ್ಲಿ ವಾಸ್ತವ್ಯವಿರು ರಾಮ. ಯಾಕೆ ಅಂತ ನಾವು ಪ್ರಶ್ನಿಸುವುದು ಇಲ್ಲ. ಯಾಕೆ ಪ್ರಶ್ನಿಸುವುದಿಲ್ಲ? ಹೇಳಿದವರು ಮಹಾತ್ಮರೆನ್ನುವುದು ನಮಗೆ ತಿಳಿದಿದೆ. ಆದ್ದರಿಂದ ಲಕ್ಷ್ಮಣ ಅಣ್ಣ, ಪ್ರಾಣಿ ಪಕ್ಷಿಗಳ ಹಾಗೆ ನಾವು ವಾಸ್ತವ್ಯ ಇರುವುದಲ್ವಲ್ಲ, ಮನುಷ್ಯರಾಗಿ ನಮಗೊಂದು ವಾಸ್ತವ್ಯಕ್ಕೆ ವ್ಯವಸ್ಥೆ ಬೇಕಲ್ವೇ? ಅರ್ಥವಾಯಿತು. ಲಕ್ಷ್ಮಣ ಅಣ್ಣ,
ಇಂಗಿತಜ್ಞನಾದಂತಹ ನೀನು 2 ಪರ್ಣಶಾಲೆಗಳನ್ನು ನಿರ್ಮಾಣ ಮಾಡಿದ್ದಿ. ಅಷ್ಟೇ ಅಲ್ಲ, ಇಲ್ಲಿಯೇ ಸಿಗುವಂತಹ ನಾವು ಭುಂಜಿಸುವ ಪದಾರ್ಥಗಳಿಂದಲೇ ವಾಸ್ತು ಹೋಮಾದಿಗಳನ್ನು ನಾವು ಮಾಡಿದ್ದೇವೆ. ಮೇಲಾಗಿ ಈ ಗೃಹವನ್ನು ನಾವು ಪ್ರವೇಶಿಸಿದ್ದೇವೆ. ಹಸಿವಾಗುತ್ತಾ ಇದೆಯಲ್ಲ. ವನದ ಬಲಗಳ ಕೊಯ್ದು ಲಕ್ಷ್ಮಣ ದಿನ ದಿನದಿತ ತಂದು ಕೊಡುವನು. ಓ ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನ ದಿನದಿಂದ ತಂದು ಕೊಡುವನು. ವನದೊಳತಿ ಸುಖದಿಂದ ಕಳೆದರು ದಿನವ ಕೆಲವು. ಓ ಅಯೋಧ್ಯೆಯನ್ನು ಉತ್ತರಿಸಿ ನೀನು ಬರುವಾಗ ನಿನ್ನನ್ನು ಅನುಸರಿಸಿ ನಾನು ಬಂದುದು ಕೇವಲ ನಿನ್ನ ಹಿಂದೆ ನೆರಳಾಗಿ ನಿಲ್ಲುವುದಕ್ಕಲ್ಲ, ಸದಾ ಕಾಲವು ನಿನ್ನ ಸೇವಾ ಭಾಗ್ಯವನ್ನು ಹೊಂದುವವನು ನಾನಾಗಬೇಕು ಎನ್ನುವ ಉದ್ದೇಶ ಆಶೆಯಿಂದಲೇ ಬಂದವನು. ಸರಿ. ಹಾಗಿರುವಾಗ ನಿನ್ನ ಸೇವೆಯಲ್ಲಿ ನಾನು ಧನ್ಯತಾ ಭಾವವನ್ನು ಹೊಂದಿರುವನು. ಪಂಚವಟಿ ವನ ಪ್ರದೇಶದಲ್ಲಿ ನಾವು ಬೇಕಾದ ಹಾಗೆ ಇರುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನೋಡೋಣ, ಮಧ್ಯಾಹ್ನದ ಸಮಯವಾಯಿತು. ಅದಕ್ಕಾಗಿಯೇ ನಮ್ಮ ಭೋಜನಕ್ಕಾಗಿ ವನದಲ್ಲಿ ದೊರೆಯುವಂತಹ ಫಲ ಮೂಲಾದಿಗಳನ್ನು ನಾನು ತರುತ್ತೇನೆ. ಆಶೀರ್ವದಿಸಿ ಲಕ್ಷ್ಮಣ. ಸರಿಯಪ್ಪ, ನಿನ್ನ ಕೈಂಕರ್ಯ ಅತ್ಯುತ್ತಮವಾದುದು. ಭ್ರಾತೃಗಳು ಅಂತ ಹೇಳಿದ್ರೆ ಹೀಗಿರಬೇಕು. ಲೋಕ ನಮ್ಮ ಆದರ್ಶವನ್ನು ಪಾಲಿಸುವುದಕ್ಕೆ ಸಿದ್ಧರಿರಬೇಕು. ಹೋಗು, ಹೆಚ್ಚು ದೂರ ಹೋಗಬೇಡ. ಹೂಗಳತೆಯ ದೂರದಲ್ಲಿರಬೇಕು. ಬೇಗನೆ ಬರಬೇಕು. ಆಯ್ತು, ಹೋಗು. ಒಂದು ದಿನವಲ್ಲಿರುವ ರುಚಿಗಳು ಬಂದು ರಾಮನ ಚರಣ ಕೆರಗಲು ಎಂದರಾರ ಚದುರದಲ್ಲಿ ಹತ್ತಗಳನ್ನು ಚಿತ್ರವೀದಯ ರಾಮ ಧೂರ್ತ ತನುಜನೊಬ್ಬ ಬಂದು ರಾಮ ರಾಮ ನಮ್ಮನು ಯಜ್ಞ ಶಾಲೆಯ ಕಿತ್ತು ಬಿಸಾಡಿಸುವುದನು ರಾಮಾಗ ಚಿತ್ತ ವಿಜಯ ರಾಮ ದುಡ್ಡದನು ಜನ್ನೊಬ್ಬ ಬಂದು ಗದ್ದ ವಂಚಿಸುತ್ತ ನಮ್ಮನು ರಾಮ ರಾಮ ಮಹಾತ್ಮರಾದಂತಹ ನಿಮ್ಮ ಆಗಮನ ಅನಿರೀಕ್ಷಿತವಾಗಿ ಆಗಿದೆ. ನಮ್ಮ ಪರ್ಣಕುಟಿಯತ್ತ ಬಂದಿದ್ದೀರಿ. ಮಾತ್ರ ಅಲ್ಲ, ಬಹಳ ದೀನ ಭಾವದಲ್ಲಿದ್ದೀರಿ. ಈ ಶೋಚನೀಯ ಸ್ಥಿತಿ ನಿಮಗೆ ಯಾಕೆ ಬಂತು? ಯಾರಿಂದ ಬಂತು? ರಾಮಚಂದ್ರಮ, ನಾವೆಲ್ಲ ಇಲ್ಲಿಯೇ ಇರುವ ಋಷಿಗಳು. ಹೌದೇ? ಲೋಕ ಕಲ್ಯಾಣಕ್ಕೆ ಬೇಕಾಗಿ ಯಾಗ ಯಜ್ಞಾದಿಗಳನ್ನು ಮಾಡುತ್ತಿರುವವರು ನಾವು. ಸರಿಯಪ್ಪ. ಲೋಕ ಸಮಸ್ತ ಸುಖಿನೋ ಭವಂತು, ಇದನ್ನು ನಿರಂತರ ಪಠಿಸುವುದಷ್ಟೇ ಅಲ್ಲ, ಆಚರಣೆಯಲ್ಲಿಟ್ಟುಕೊಂಡವರು. ಅದು ಬಿಟ್ಟರೆ ನಮಗೆ ಬೇರೆ ಯಾವುದು ಇಲ್ಲ. ಸರಿಯಪ್ಪ. ಚಂದ್ರಮ, ಲೋಕದ ಕ್ಷೇಮವನ್ನು ಬಯಸುವ ನಮಗೇ ಕ್ಷೇಮ ಇಲ್ಲ ಅಂತೇಳಿ ಆಗಿದೆ. ಹೌದೇ? ಹೌದು. ಏನಾಯ್ತು? ರಾಕ್ಷಸರ ಉಪಟಳ. ರಾಕ್ಷಸರು ಒಬ್ಬ ಘೋರ ದಾನವ ಬರುವುದು. ಸುಮ್ಮನಿಲ್ಲದ್ರೆ ಅವನಿಗೆ ಏನೂ ಪ್ರಯೋಜನ ಇಲ್ಲ. ನಮ್ಮನ್ನು ವಂಚಿಸುವುದು ಮಾತ್ರ ಅಲ್ಲ, ನಾವು ಮಾಡುವಂತ ಯಾಗ ಶಾಲೆಯನ್ನೇ ಕಿತ್ತು
ಯಜ್ಞಶಾಲೆಯನ್ನು ಅವನಿಗೆ ತಿನ್ನುವುದಕ್ಕಾಗುವುದಿಲ್ಲ. ಇಲ್ಲ ಅವ ವಾಸ್ತವ್ಯ ಇರುವವನು ಅಲ್ಲ ಅಲ್ಲಿ. ಅಲ್ಲ ಯಾವ ಪ್ರಯೋಜನಕ್ಕೂ ಅವನಿಗೆ ಬಾರದೇ ಇದ್ದರು ಹಾ. ನಿಮ್ಮನ್ನು ಉಪದ್ರವಿಸ್ತಾ ಇದ್ದಾನೆ. ಹೌದು ಇಂತಹ ಅನ್ಯಾಯವನ್ನೆಲ್ಲ ಮಾಡ್ತಾನೆ. ಮತ್ತೊಬ್ಬ ಕಳನು ದೂರ ಇತ್ತುಕೊಂಡು ಕಲ್ಲಲ್ಲಿಟ್ಟು ಹತ್ತು ಗಾಯವನು ಮಾಡಿದ. ಮೂಗಿಲ್ದ ಪಗ ನೆತ್ತರವ ನೀ ನೋಡಿದ. ಮತ್ತೊಬ್ಬ ಕಳನು ದೂರ ನಿಂತುಕೊಂಡು ಕಲ್ಲಲ್ಲಿ ಹತ್ತು ಗಾಯವನು ಮಾಡಿದ. ಚಿತ್ತವಿಸಯ್ಯ ರಾಮ ದೂಟದನು ಜನೊಬ್ಬ ಬಂದು ರಾಮ ರಾಮ ರಾಮ. ಓ ನಮ್ಮ ಗುರುಗಳು ದೂರ್ತ ಹೇಳಿದ ಗುರುಗಳು ಹೇಳಿದ ಹಾ, ಧೂರ್ತನಾದಂತಹ ಕಳನ ಕುರಿತು ಹೇಳಿ. ಅವನು ಒಬ್ಬನೇ ಬಂದದ್ದಲ್ಲ, ಹಾ ಮತ್ತೊಬ್ಬ ಕಳ್ಳ ರಾಮ ಹಾ. ಅಲ್ಲಿ ದೂರದಲ್ಲಿ ನಿಂತುಕೊಳ್ಳುವುದು ರಾಮ. ನಿಮ್ಮ ಶಬ್ದ ಎಲ್ಲ ಆಚೆ ಈಚೆ ಆಗುತ್ತಾ ಉಂಟು. ನಾನು ಅದಕ್ಕೆ ಗಾಬರಿ ಆಗೋದಿಲ್ಲ, ಯಾಕಂದ್ರೆ ನೀವು ಬಂದ ಸ್ಥಿತಿಯೇ ಹಾಗೆ. ನಿಮ್ಮ ಆಶಯ ಏನು ಅದು ನನಗೆ ಪ್ರಧಾನವಾದ. ರಾಮ ಓ ದೂರದಿಂದ ನಿಂತುಕೊಂಡು ಹಾ ಕಲ್ಲೆಸೆಯುವುದು ರಾಮ. ಹಾ. ಎಸೆದಲ್ಲಿ ಒಂದೆರಡಲ್ಲ, ದೇಹ ಇಡೀ 10 ಗಾಯಗಳಾಗಿದೆ. ಒಂದು ಕಲ್ಲನ್ನೆಸೆದ ಅಂತ ಆದ್ರೆ 16 ಗಾಯಗಳು ಮೈಯಲ್ಲಾಗ್ತದೆ. ಒಬ್ಬ ಒಂದು ಎಸೆಯುವುದು, ಹೌದು ಮತ್ತೊಬ್ಬ ಇನ್ನೊಂದು ಎಸೆಯುವುದು. ಹೌದು. ಹಾಗೆಲ್ಲ ಕೆಲವರೆಲ್ಲ ಇದ್ದವರಿಗೆ ಹೆಚ್ಚಿರುವಾಗ ಆಗ್ತದೆ. ರಕ್ಕಸರ ಮಾಯೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು ಸ್ವಾಮಿ. ಮೂಗಿನಿಂದ ಬಹತ್ತ ಹಾ. ರಾಮ ಓ ಓ, ಓ. ಮೂರು ಮಂದಿಯವನೊಬ್ಬ ಘೋರದಾನವನು ಬಂದು ರಾಮ. ಮೂರು ಮಂದಿಯವನೊಬ್ಬ ಘೋರದಾನವನು ಬಂದು ನಾರು ವಸ್ತ್ರವ ತಿಳಿದ. ನಾರು ವಸ್ತ್ರವ ತಿಳಿದ. ಜಪಗಳ ಮಂಡ ಹಾರವ ಕಡಿದೋಡಿದ. ಚಿತ್ತವಿದಯ್ಯ ರಾಮ ದೂಟದನುಜ ನೊಬ್ಬ ಬಂದು ರಾಮ ರಾಮ. ಪೂಜ್ಯರೇ, ತಪ್ಪಿಯು ಕೈ ಮುಗಿಬಾರದು ಎಂಬುದಾಗಿ ನನಗೂ ಗೊತ್ತು. ಆದ್ರೆ ಏನೋ ಒಂದು ನಿನ್ನ ಧೀಶಕ್ತಿ ಕೈ ಮುಗಿಸ್ತಾ ಉಂಟು, ಯಾಕಂತ ಗೊತ್ತಿಲ್ಲ ರಾಮ. ಹಾ ಇವರೆಲ್ಲ ಹೇಳಿದ್ರಲ್ಲ. ಹೌದು. ಎಲ್ಲ ರಾಮ ಮತ್ತೊಬ್ಬ ಹಾ. 3 ಮಂಡೆಯವ. 3 ತಲೆ. ಹೌದೌದು. ಹಾ. ಅವು ಬಂದು ಏನು ರಗಳೆ ಮಾಡುದಿಲ್ಲ ರಾಮ. ಹೌದೇ? ಹೌದು 3 ತಲೆ ಇದ್ದರೂ ನಿಮಗೇನೂ ಉಪದ್ರವಿಸಲಿಲ್ಲ. ಮಾಡಲಿಲ್ಲ. ಹಾ. ಆದ್ರೆ ನಾವು ಜಪ ತಪ ಮುಗಿಸಿ ಬಟ್ಟೆ ಹಾಸಿದ್ದನ್ನು ಒಣಗಿಸಿದ್ದನ್ನು ನಮ್ಮ ನೀರೊಡೆ ಉಂಟು, ಹೌದು ಹೌದು. ಅದನ್ನು ಹೇಳ್ಕೊಂಡು ಹೋದ ರಾಮ. ಜಪಸರವನ್ನು ಎದ್ದು ಕಿತ್ತು ಕಿತ್ತು ಬಿಸಾಡಿ ಹೋದ. ನಗೋಡ್ತಾ ಇದ್ದಾನೆ. ನಾರು ಮಡಿಯನ್ನು ಎಳ್ಕೊಂಡು ಹೋಗ್ತಾನೆ. ಹೌದು, ಜಪಸರವನ್ನು ಕಿತ್ತು ಬಿಸಾಡ್ತಾನೆ. ಒಟ್ಟಿನಲ್ಲಿ ರಕ್ಕಸರ ಬಾಧೆಯಿಂದ ನಮಗೆ ಬದುಕುವುದಕ್ಕೆ ಎಲ್ದೋ ಕೊಯ್ಯಲಿಟ್ಟ ಋಷಿಗಳ ಮಾತ ಕೇಳ್ದು ರಘುನಂದನನು ನಗು ನಗುತ್ತ ಬೆದರದಿರಿ ರಕ್ಕಸರ ಕೊಂದ ಕೊಡುವೆನು ತಾಳಿ. ಕಿರಿದು ದಿನದೊಳಗೆ ತಾನೇ ತೊಡಂಬಡಿಸಿ ಬಳಿಕ ರಘುನಂದನನು ಕೇಳಿ ಪೂಜ್ಯರೇ, ದುರುಳರ ಅಟ್ಟಹಾಸ ಅಧಿಕವಾಗಿದೆ. ಬೇರೆ ಬೇರೆ ರೂಪದಲ್ಲಿ ನಿಮ್ಮನ್ನು ಉಪದ್ರವಿಸ್ತಾ ಇದ್ದಾರೆ ಎನ್ನುವುದು ಪರಮ ಸತ್ಯ. ಈ ದೂರನ್ನು ಕೇಳಿದ ಕ್ಷಣಕ್ಕೆ ನಗು ಬರ್ತದೆ ಸ್ವಾಮಿ. ನಮ್ಮ ಕಷ್ಟದ ಕತೆ ಕೇಳಿ ನೀನು ನಗ್ತಾ ಇರುವೆ ಇಲ್ಲ ಸ್ವಾಮಿ. ಬಟ್ಟೆ ಬರೆ ಕೆಲವರಲ್ಲಿಲ್ಲ, ಅದನ್ನು ಕಂಡು ಛೇ ಛೇ,
ಅದಲ್ವೇ ಅಲ್ಲ. ನಗು ಬರುವುದಕ್ಕೊಂದು ಪ್ರಬಲ ಕಾರಣ ಉಂಟು. ಇಲ್ಲಿಗೆ ಬರುವ ಮೊದಲು ನಾವು ಚಿತ್ರಕೂಟ ಪ್ರದೇಶದಲ್ಲಿದ್ದವರು. ಅಲ್ಲಿದ್ದ ಋಷಿಮುನಿಗಳು ನಮಗೆ ಒಂದು ಸಂದೇಶವನ್ನು ಹೇಳಿದರು. ನಿನ್ನ ಕರ್ತವ್ಯದ ಕ್ಷೇತ್ರ ಪಂಚವಟಿ ಪ್ರದೇಶ ರಾಮ, ನೀನು ಇಲ್ಲಿರುವುದಲ್ಲ, ಅಲ್ಲಿಗೆ ಹೋಗು ಅಂತ ಸೂಚನೆ ಕೊಟ್ಟರು. ಆಗ ಅವರ ಮಾತು ಏನು ಅಂತ ಅರ್ಥವಾಗಿರಲಿಲ್ಲ. ಈಗ ಅರ್ಥ ಆಯ್ತು. ಯಾಕೆ? ನಿಮಗೆ ಉಪದ್ರವಿಸುವಂತಹ ರಕ್ಕಸರಿಲ್ಲಿದ್ದಾರೆ, ಅಂತಹ ರಕ್ಕಸರನ್ನು ನಾಶ ಮಾಡುವಂತಹ ಕರ್ತವ್ಯ ರಾಜನ್ಯ ಕುಲದವನಾದಂತಹ ನನಗುಂಟು ಎನ್ನುವುದನ್ನು ಎಚ್ಚರಿಸಿ ಅವರು ಹೇಳಿದರು. ಕ್ರಾಂತದರ್ಶಿಗಳಾದಂತಹ ಅವರು ಭವಿಷ್ಯದ ಗರ್ಭದಲ್ಲಿ ಹುದುಗಿದ್ದಂತಹ ರಹಸ್ಯ ವಿಷಯವನ್ನು ಕೂಡ ಎಳೆಯಾಗಿ ನಮ್ಮ ಎದುರಿಗೆ ಬಿಚ್ಚಿಟ್ಟರಲ್ಲ ಎನ್ನುವುದನ್ನು ಯೋಚನೆ ಮಾಡಿ ತನ್ನಷ್ಟಕ್ಕೆ ನಗು ಬಂತು. ಅಪರಾಧವಾದದ್ದಿದ್ರೆ ಕ್ಷಮಿಸಬೇಕು. ಸರಿ, ಮತ್ತೆ ಕೇಡು ಬಗೆಯುವ ಅಥವಾ ನಿಮ್ಮ ಈ ದುರವಸ್ಥೆಯನ್ನು ಕಂಡು ನಗುವ ಪ್ರಶ್ನೆಯೇ ಇಲ್ಲ. ಕಾಮಧೇನುವಿನ ಕೆಚ್ಚಲಿಂದ ವಿಷದ ಹುಂಡು ಉದುರುತ್ತದೆ. ವಜ್ರ ತನ್ನ ಕಾಠಿಣ್ಯವನ್ನು ಕಳಕೊಂಡೀತು. ನೀರು ಹರಿವ ಗುಣವನ್ನು, ಬೆಂಕಿ ಉರಿವ ಗುಣವನ್ನು ಕಳೆದುಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಚಕ್ರವರ್ತಿ ಪರಂಪರೆಯವರಾದಂತಹ ನಾವು ತಾಪಸಿಗಳನ್ನು ಕಂಡು ಅಪಹಾಸ್ಯ ಮಾಡುವ ಪ್ರಶ್ನೆ ಯಾವ ಕಾಲಕ್ಕೂ ಇಲ್ಲ. ಒಂದು ವೇಳೆ ಇದ್ರೆ ಅವ ಉದ್ಧಾರವೂ ಆಗುವುದಿಲ್ಲ. ಇದು ನಮ್ಮ ವಂಶಜರ ಜೀವನಾನುಭವವೂ ಹೌದು. ಹೆದರಬೇಡಿ ಸ್ವಾಮಿ. ಕಿರಿದು ದಿನದೊಳಗೆ ಆ ದುಷ್ಟ ರಕ್ಕಸರೆಲ್ಲವರನ್ನು ನಾನು ಕೊಂದು ಇದೇ ಪ್ರದೇಶದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತೇನೆ. ಧನುರ್ಬಾಣಗಳನ್ನು ಹಿಡಿದಿದ್ದೇನೆ. ಕ್ಷತ್ರಿಯೈರ್ ಧಾರ್ಯತೆ ಚಾಪಹ ನಾರ್ಥ ಶಬ್ದೋ ಭವೇದಿತಿ. ಕ್ಷತ್ರಿಯರಾದಂತಹ ನಾವು ಆಯುಧ ಗ್ರಹಣ ಮಾಡುವುದೇ ಆರ್ತ ಎನ್ನುವಂತಹ ಶಬ್ದ ನಾಶವಾಗಿ ಹೋಗಬೇಕೆನ್ನುವ ಉದ್ದೇಶದಿಂದ. ಯಾಕೆ? ಆರ್ತರಿರಬಾರ್ದು ಅಂತಾದ್ರೆ ಅವರಿಗೆ ಆರ್ತತೆಯನ್ನು ಒದಗಿಸುವಂತಹ ದುಷ್ಟರಿರಬಾರ್ದು. ಅಂತಹ ದುಷ್ಟರನ್ನು ನಾಶ ಮಾಡಿ ಕೊಡುತ್ತೇನೆ. ನಿರ್ಭೀತಿಯಿಂದ, ನಿರ್ಬಿಡೆಯಿಂದ ನಿಮ್ಮದ್ದಾದಂತಹ ಕರ್ತವ್ಯವನ್ನು ನೀವು ಪಾಲಿಸುತ್ತಾ ಇರಿ. ನಾನಿದ್ದೇನೆ. ರಕ್ಷಣೆಗೆ ಸಿಡಿಲೊಕ್ಕರದ ಒಬ್ಬೆಯು ಶೂರ್ಪನ ಕಾವಂದನ ಕಾರಣಕ್ಕೆ ಕುಲ ಕೇಡಿಯು
ವಿಷ್ಣವ ಸೋಬ್ರಹ್ಮರಿಂದಲಾಗಿ ಕೈಕಸಾದೇವಿಯವರ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಧರಿಸಿದವರು ನಾಲ್ವರು. ದಶಕಂಠ, ಕುಂಭಶ್ರವಣ, ಶೂರ್ಪನಖೆ ಎನ್ನುವ ಹಾಗೆ ಪಾತಾಳ ಲೋಕದ ಅಧಿಕಾರಿಯಾದಂತಹ ವಿದ್ಯುಜ್ಜೂಹನಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟರು. ನಮ್ಮಿಬ್ಬರ ದಾಂಪತ್ಯ ಜೀವನದ ಫಲವಾಗಿ ಒಬ್ಬ ಮಗ ಶಂಭುಕಾಸುರ, ಮತ್ತೊಬ್ಬವಳು ಮಗಳು ಅಧೋಮುಖಿ ಎನ್ನುವವಳನ್ನು ಪಡೆದೆ. ನನ್ನ ಗಂಡನ ಮರಣ ನನ್ನ ಅಣ್ಣನಿಂದಾಯಿತು ಎನ್ನುವುದನ್ನು ತಿಳಿದು ಅಣ್ಣನಿಗ ಅಲ್ಲೆಗೆ ಮುಳ್ಳಾಗಬಹುದಾದಂತಹ ನನ್ನ ಮಗ ಶಂಭುಕಾಸುರನನ್ನು ತಪಸ್ಸಿಗೆ ಕುಳ್ಳಿರಿಸಿದ್ದೇನೆ. ಆತನಿಗೆ ಆಹಾರವನ್ನು ಕೊಡಬೇಕು. ಮುಂದುವರಿಯುತ್ತೇನೆ. ಮಗನಿಗೆ ಆಹಾರವನ್ನು ಕೊಡುವುದಕ್ಕೆ ಓಡಾಡಿಕೊಂಡು ಬಂದೆ ಅಂತಾದ್ರೆ ವೃಂದ ಒಂದು ಕಡೆಯಲ್ಲಿ, ಮುಂಡ ಒಂದು ಕಡೆಯಲ್ಲಿ ಬೇರ್ಪಟ್ಟ ಸ್ಥಿತಿಯಲ್ಲಿ ನನ್ನ ಮಗ ಬಿದ್ದಿದ್ದಾನೆ. ರಕ್ತಧಾರಾಕಾರವಾಗಿ ಸುರಿತಾ ಇದೆ. ಹಾಗಾದ್ರೆ ಯಾಕೆ ಹೀಗಾಯಿತು ಎನ್ನುವ ಹಾಗೆ ಆಲೋಚಿಸಿದಾಗ ಏನಯ್ಯ ಅದು? ಒಂದು ರೀತಿಯ ವಾಸನೆ. ಹೌದು, ವಾಸನೆ ಅಲ್ಲ, ಪರಿಮಳ. ಯಾವ ಪರಿಮಳ? ಮಾನವರ ತನುಗಂಧ ನನ್ನ ನಾಸಿಕಕ್ಕೆ ಸೋಂಕುತ್ತಾ ಇದೆ. ಹಾಗಾದ್ರೆ ಯಾರೋ ಮಾನವರು ಇಲ್ಲಿಗೆ ಪ್ರವೇಶಿಸಿದ್ದಾರೆ ಎನ್ನುವುದೇ ಸ್ಪಷ್ಟ. ಬಂದಂತಹ ಮಾನವರನ್ನು ಬಿಡುವಂತಹ ಬಗೆ ಉಂಟೆ? ಬೇರೆ ಬೇರೆ ಈ ಕ್ಷಣದಲ್ಲಿ ಅವನ ಮೇಲೆ ಅಪ್ಪಳಿಸಿ ಕೊಂದು ತಿನ್ನುವುದಾ? ಈಗ ತೊಂದರೆ ಇಲ್ಲ, ತಿನ್ನಬಹುದು. ಮಳೆಗಾಲದಲ್ಲಿ ಅಂತ ಸಾಯುವುದು ಮಳೆಗಾಲಕ್ಕೆ ಬೇಕಾಗುತ್ತದೆ. ಆ ಕಾರಣದಿಂದ ಎಲ್ಲವನ್ನೂ ತಿನ್ಲಿಕ್ಕಿಲ್ಲ. ಮೊದಲಿಗೆ ಕೊಂದು ಬಿಸಿ ಬಿಸಿ ಮಗೆ ಕುಡಿಯುತ್ತೇನೆ. ಮಾಂಸವನ್ನು ಎಲ್ಲ ತಿನ್ನುವುದಿಲ್ಲ, ಸ್ವಲ್ಪ ಖಂಡವನ್ನಾಗಿ ತುಂಡರಿಸಿ ಒಂದು ಬಿದಿರಿನ ಓಟೆಯೊಳಗೆ ತುರುಕಿಸಿ ಅದನ್ನು ನಮ್ಮ ಗುಹೆಯಲ್ಲಿ ಇಡ್ತೇನೆ. ಯಾಕೆ? ಮಳೆಗಾಲದಲ್ಲಿ ಜೋರು ಮಳೆ ಬರುವಾಗ ಅದನ್ನು ಬೆಂಕಿಗೆ ಹೀಗೆ ಹಿಡಿಯುವುದು, ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಸೇರಿಸುವುದು, ಒಂದು ಅರೆ ಬೇಯಿಸಿ ತಿನ್ಬೇಕಯ್ಯ. ಏನು ರುಚಿ ಗೊತ್ತಾ ನಿಮಗೆ?
ಮಾತ್ರ ಅಲ್ಲ, ಮಾನವರ ಎಲುಬು ಚೆನ್ನಾಗಿ ಒಣಗಿಸುವುದು. ಯಾಕೆ? ಕಟ 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 ಕಟನೆ ಜಗಿದು ಜಗಿದು ನುಂಗಬೇಕು. ಹೌದಯ್ಯ. ಈಗ ಮಾನವರ ಕಿವಿಯನ್ನೇನು ಮಾಡೋಣ? ಒಂದು ಕಾರ್ಯ ಮಾಡುವ. ಕಡಲೆಯನ್ನು ನುಣ್ಣಗೆ ಅರದು ಅದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸಿ ಈ ಕಿವಿಯನ್ನು ಅದರಲ್ಲಿ ಕಲಸುವುದು. ಆಮೇಲೆ ಕಲ್ಪವೃಕ್ಷದ ತೈಲದಲ್ಲಿ ಅದನ್ನು ಚೆನ್ನಾಗಿ ಕುದಿಸಿ ಈ ಕಿವಿಯನ್ನು ಬಿಡುವುದು. ಹೌದಪ್ಪ, ಕಿವಿ ಬಜ್ಜಿ ನೀವು ತಿಂದಿದ್ದೀರಾ? ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಮ್ಮ ಹೊಸ ಆವಿಷ್ಕಾರ. ಮಾತ್ರ ಅಲ್ಲ, ಆ ಮಾನವರ ಕಣ್ಣನ್ನು ಕಿತ್ತು ಒಳ್ಳೆ ಒಂದು ಉಪ್ಪಿನಕಾಯಿ ಮಾಡುವುದು. ಈ ಸಲ ಮಾಡಿದ ಉಪ್ಪಿನಕಾಯಿ ಬರುವ ಮಳೆಗಾಲಕ್ಕೂ ಬರಬೇಕು. ಅಂತಹ ಉಪ್ಪಿನಕಾಯಿಯನ್ನು ಹೋಯ್. ಆದ್ರೆ ಆಲೋಚನೆ ಮಾಡುವುದು ಅದನ್ನಲ್ಲ. ನಾವಿಲ್ಲಿರುವುದು ಎಷ್ಟು ಸಮಯವಾಯಿತು, ಇಷ್ಟು ಕಾಲವಾಯಿತು, ಆದರೂ ಕೂಡ ಬಂದಿದ್ದಾರೆ ಅಂತ ಆದ್ರೆ ಅವರು ಯಾರು ಎನ್ನುವುದನ್ನು ನೋಡಲೇಬೇಕು. ತಡ ಮಾಡುವುದಲ್ಲ, ಮುಂದುವರಿತಾರೆ. ಬಳಿಕ ಘಾತಗಿಂತೆಂದಳು ರಾಘವಾನಿ ಎನ್ನ ಬಿಟ್ಟು ಹೋಗದಿರಯ್ಯ. ರಾಘವಾನಿ ಎನ್ನ ಬಿಟ್ಟು ಹೋಗದಿರಯ್ಯ. ಈಗ ಬಂದಳು ರಾಕ್ಷಸಿ, ಈಗ ಬಂದಳು ರಾಕ್ಷಸಿ, ಕೂಗುದಳ ಪಡಿಸಿ. ಈಗ ಬಂದಳು ರಾಕ್ಷಸಿ, ಕೂಗುದಳ ಪಡಿಸಿ. ಲಕ್ಷ್ಮಣ ತಾನೆಲ್ಲಿದ್ದಾನೋ ರಾಕ್ಷಸಿಯ ಕಂಡನೇನು. ದಾಕ್ಷಿಣ್ಯವಿಲ್ಲದೆ ನಮ್ಮ ಭಕ್ಷಿಸುವಳು ನೋಡು ನೀನು. ರಾಮ ರಾಘವ ಆ ಕಡೆಯಲ್ಲಿ ಕೆಟ್ಟ ರಕ್ಕಸಿಯೋಳುವ ಕರ್ಕಶವನ್ನು ಕೇಳಿದಾಗ ನೀವು ಬಿಲ್ಲನ್ನು ಹೆದರಿಸಿ ಹೊರಟು ನಿಂತಿದ್ದೀರಲ್ಲ. ಹೌದು. ಒಮ್ಮೆ ನನ್ನನ್ನು ನೋಡಿ ಸ್ವಾಮಿ, ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀರಲ್ಲ. ನಾವು ಈ ವನವನ್ನು ಪ್ರವೇಶ ಮಾಡಿದಾಗ ಋಷಿಮುನಿಗಳು ಹೇಳಿದಂತಹ ಮಾತು, ಇಲ್ಲಿ ಕೆಟ್ಟ ರಕ್ಕಸರಿದ್ದಾರೆ, ಅವರ ಬಗ್ಗೆ ನೀವು ಜಾಗೃತರಾಗಿರಿ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ನಮ್ಮ ಮೈದನನಾದಂತಹ ಲಕ್ಷ್ಮಣ ಹಣ್ಣು ಹಂಪಲನ್ನು ತರುವುದಕ್ಕಾಗಿ ಆ ಕಡೆ ಹೋಗಿದ್ದಾನೆ. ಒಂದು ವೇಳೆ ಈ ರಕ್ಕಸನ್ನು ಆಸ್ತಿ ನೋಡಿದ್ರಂತಾದ್ರೆ ಭಕ್ಷಿಸ್ಯಾನೆ. ಏನು ಮಾಡುದು? ಹೋಗಬೇಡಿ ಸ್ವಾಮಿ, ಹೋಗಬೇಡಿ. ಅಂಜಬೇಡಿ ಅಲತೀತೆ ಮಿಥಿಲೇಂದ್ರ ಕುಲ ಜಾತೆ. ಅಂಜಬೇಡಿ ಅಲತೀತೆ ಮಿಥಿಲೇಂದ್ರ ಕುಲ ಜಾತೆ. ಭಕ್ತಿದುವೆ ರಾಜ್ಯದೀಗ ಕುಂಜರಾಗಮನೆ. ಕಣ್ಣ ಮುಚ್ಚಿಕೋ ನೀನು ಕಂಡರಂಜುವೆ ಅವಳ. ಹೆಣ್ಣು ಮೂಳಿಯ ತಂದು ಮಣ್ಣುಗೂಡಿಸುವೆ. ಅನ್ನ ಬೇಡಲೆದಿದೆ ಮಿಥಿಲೇಂದ್ರ ಕುಲ ಜಾತೆ. ಸೀತೆ ಹೆದರಿದೆಯಾ ನೀನು? ನನಗೆ ಭಯವಾಗ್ತಾ ಇದೆ. ರಕ್ಕಸಿಯ ಗರ್ಜನೆಯೇನೋ ಕೇಳುತ್ತಾ ಉಂಟು. ಆದ್ರೆ ಇಷ್ಟಕ್ಕೆ ನೀನು ಭೀತನಾಗಬಾರದು. ಯಾಕೆ? ಯಾಕೆ? ರಾಜರ್ಷಿ ಜನಕನ ಮಗಳು ನೀನು. ಹೌದು. ವಿದೇಹ ರಾಜನೆಂದೇ ಹೆಸರವನಿಗೆ. ಹೌದಲ್ಲ? ಸತ್ಯ. ದೇಹದ ಮೋಹವನ್ನು ಕಳೆದ ಅಪ್ಪನ ಮಗಳಾಗಿ ನನ್ನ ದೇಹಕ್ಕೇನಾದರೂ ಅಪಾಯ ಉಂಟಾದೀತು ಅಂತ ನೀನು ಹೆದರಿಕೊಳ್ಳುವುದಕ್ಕೆ ಅರ್ಥ ಇಲ್ಲ.
ದಶದಿಕ್ಕುಗಳಿಗೆ ರಥವನ್ನು ಹಾರಿಸಿ ಹಾ. ದಶರಥ ಎನ್ನುವಂತಹ ಬಿರುದನ್ನು ಅಂಕಿತವಾದುದನ್ನು ಅನ್ವರ್ಥವಾಗಿಸಿದಂತಹ ನಮ್ಮ ಅಪ್ಪಯ್ಯನ ಸೊಸೆಯಾಗಿಯೂ ನೀನು ಹೆದರಬಾರದು. ತಾಟಕ ಸಂಹಾರ ಮಾಡಿದ ರಾಮ ನಿನ್ನ ಪತಿ ಬಳಿಯಲ್ಲಿರುವಾಗ ನೀನು ಹೆದರುವುದಕ್ಕೆ ಅರ್ಥ ಉಂಟು. ಸಂದರ್ಭ ಬಂದಾಗ ಕ್ಷತ್ರಿಯಾಣಿಯಾದಂತಹ ನೀನು ಯುದ್ಧ ವಿದ್ಯೆಯನ್ನು ಬಲ್ಲವಳಾಗಿ ಇಂತಹ ದುಷ್ಟರು ಎದುರಾಗಿ ಬಂದರು ಅಂತಾದ್ರೆ ಹೋರಾಟ ಮಾಡಿ ಗೆಲ್ಲುವಂತಹ ಸಾಮರ್ಥ್ಯವೂ ನಿನಗುಂಟು. ಆದ್ರಿಂದ ಹೇಳಿದ್ದು ಮಿಥಿಲೇಂದ್ರ ಕುಲಜಾತೆಯಾದಂತಹ ನೀನು ಹೆದರುವುದಕ್ಕೆ ಅರ್ಥ ಇಲ್ಲ. ಆ ದುಷ್ಟೆ ಈಚೆ ಬರುತ್ತಾ 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 ಇದ್ದಾಳೆ. ಅವಳನ್ನು ಕೊಂದು ಮಣ್ಣುಗೂಡಿಸಿ ಬಿಡುತ್ತೇನೆ. ಯಾಕೋ ಏನೋ ಗೊತ್ತಿಲ್ಲ ಸ್ವಾಮಿ, ಅವಳ ಆರ್ಭಟವನ್ನು ಕೇಳಿ ಹೆದರಿದ್ದೇನೆ. ಅವಳು ನೋಡಿದ್ರೆ ನನಗೆ ಆಗೋದ್ರ ಭಯವಾಗ್ತದೆ. ಜಾನಕಿ, ಏನು ದೂರದಿಂದ ಗರ್ಜನೆ ಕೇಳುವಾಗ ಇಷ್ಟು ಹೆದರಿಕೆ ಆಗಿದೆ. ಹೌದಪ್ಪ, ಅವಳ ಭೀಕರ ಆಕೃತಿಯನ್ನು ಕಂಡ್ರೆ ಇನ್ನೆಷ್ಟಾದೀತು. ನನಗೆ ಭಯವಾಗ್ತದೆ. ನಾನು ನೋಡಿದಿಲ್ಲ. ಒಂದು ಉಪಾಯ ಮಾಡೋಣ. ಏನು? ನೀನು ಕಣ್ಣು ಮುಚ್ಚಿಕೋ. ಕಣ್ಣು ಮುಚ್ಚಿದರೆ? ನೀನು ಮುಚ್ಚಿದ ಕಣ್ಣನ್ನು ತೆರೆಯುವುದರ ಒಳಗೆ ಆ ಹೆಣ್ಣು ಮೂಳಿಯನ್ನು ಕೊಂದು ಮಣ್ಣುಗೂಡಿಸುತ್ತೇನೆ. ಹಾಗೆ ಮಾಡ್ತೀನಿ. ಹೆದರಬೇಡ. ಎಂದು ಧೈರ್ಯವ ಬೇಳೆ ಬಂದು ರಾಮನ ದೂರದಿಂದ ನೋಡಿದಳ ದುರೆ ಚಂದವಾಗಿರಲು, ದೂರದಿಂದ ನೋಡಿದಳ ದುರೆ ಚಂದವಾಗಿರಲು, ಕಂಡರೆ ಮದನಾನಂದ ಗಂಡುಗಾಗಿ ಗಾಲಿದ ಕೊಂಡೊಯ್ದು ಮಾನೆಯನ್ನ ಗಂಡನ ಮಾಡ್ಬೇ ಹಾಗೆಂದು ಧೈರ್ಯವ ಬೇಳೆ ಬಂದು ರಾಮನ ದೂರದಿಂದ ನೋಡಿದಳ ದುರೆ ಚಂದವಾಗಿರಲು. ಆ ಮಾನವರನ್ನು ತಿನ್ನಬೇಕು ಎನ್ನುವಂತಹ ಉತ್ಸಾಹದಿಂದ ಓಡಾಡಿಕೊಂಡು ಬಂದೆ ಅಂತಾದ್ರೆ ಏನನ್ನು ನೋಡ್ತಾ ಇದ್ದೇನೆ? ಒಬ್ಬ ಪುರುಷ ಒಬ್ಬಾಕೆ ಸ್ತ್ರೀಯೊಂದಿಗಿದ್ದಾನೆ. ಆತನ ಮುಖವನ್ನು ನೋಡಿದರೆ ಬಹಳ ಸಂತೋಷವಾಗುತ್ತಾ ಇದೆ. ಅಂತ ಚಂದ್ರಾಕೃತಿಯ ಬಳೆ, ಬಾಗಿನ ಹುಟ್ಟು, ವಿಶಾಲವಾದ ಎದೆ, ಹರವಾದಂತಹ ದೇಹ, ನಿಂತ ನಿಲುವು, ಗಾಂಭೀರ್ಯತೆ, ಇದನ್ನೆಲ್ಲ ನೋಡುವಾಗ ಆ ಮನ್ಮಥನಲ್ಲಿದ್ದಂತಹ ಪೂಗಣೆಗಳು ಇದು ಅಶೋಕ ಅರವಿಂದ ಚೂತ ನೌಮಲ್ಲಿಕ ನೀಲೋತ್ಪಲ ಎನ್ನುವಂತಹ ಶರಗಳನ್ನು ಸ್ವೈನ್ ಸ್ವೈನ್ ಸ್ವೈ ಎಂದು ನನಗೇ ಪ್ರಯೋಗ ಮಾಡಿದ. ಹೌದಪ್ಪ, ಐದನ್ನು ನನಗೊಬ್ಬನಿಗೆ ಬಿಟ್ಟದ್ದು. ಯಾಕೆ ಸ್ವಾಮಿ, ನಿಮಗೆ ಬಿಡಬೇಕಿತ್ತ? ಬಿಟ್ಟದ್ದೇನೋ ಸರಿ, ಆದ್ರೆ ಈ ಹೊತ್ತಿಗೆ ನಮ್ಮವರ ನೆನಪು ನನಗಾಗುತ್ತಾ ಇದೆ. ಹಾಗಾದ್ರೆ ಇವನನ್ನು ನಾನು ಮನೆಗೆ ಕೊಂಡು ಹೋಗಿ ನನ್ನ ಗಂಡನನ್ನಾಗಿ ಮಾಡಿಕೊಂಡೆ ಅಂತಾದ್ರೆ ನನ್ನ ಜೀವನ ಸುಖಮಯವಾಗಿರುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ನಾನು ತಿನ್ನುವುದೋ ಕೊಂಡು ಹೋಗುದಾ, ತಿನ್ನುವುದೋ ಕೊಂಡು ಹೋಗುದಾ, ಒಂದು ಸ್ವಲ್ಪ ಆಲೋಚನೆ ಮಾಡುವ. ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ ಘನವಾದ ದೇಗವನು ಕುಣಿತಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಸರಿಯಾಗಿ ಆಲೋಚನೆಯನ್ನು ಮಾಡಿದೆ ಅಂತಾದ್ರೆ ಇವನನ್ನು ಮರಳುಗೊಳಿಸಬೇಕು ಅಂತಾದ್ರೆ ಈ ರೂಪವೇ ಖಂಡಿತ ಅಲ್ಲ. ಹಾಗಾದ್ರೆ ನಾನೇನು ಎನ್ನುವುದನ್ನು ಹೇಳುವುದಿಲ್ಲ. ನೋಡಿ ಈ ಕ್ಷಣದಲ್ಲೇ 16 ವತ್ಸರದ ಕಿಣ್ಣಾದಳವಳು ಕೆಣ್ಣಾದಳವಳು ಓ ಓ
16 ವತ್ಸರದ ಕಿಣ್ಣಾದಳವಳು ಮುದದಿಲ್ದ ಶೃಂಗಾರವಾಗಿ ಮತ್ತವಳು ಮುದದಿಲ್ದ ಶೃಂಗಾರ ಆಗಿ ಮತ್ತವಳು ಭೂಗೋಲನುರು ಪಟ್ಟದಾನಿಯದಲ್ಲಿ ಭೂಗೋಲನುರು ಪಟ್ಟದಾನಿಯದಲ್ಲಿ ರಾಘವನ ಬಳಿಗೆ ನಡೆದಳು ಲಭಿನಲ್ಲಿ 16 ವತ್ಸರದ ಕಿಣ್ಣಾದಳವಳು ನೋಡಿ ನೋಡಿ, ರೂಪ ಬದಲಾದ್ರೂ ಸ್ವರೂಪ ಬದಲಾಗ್ತದ? ಬುದ್ಧಿ ಬಿಡ್ತದ. ಹೌದಪ್ಪ, ಅನುಮಾನವೇ ಇಲ್ಲ. ರೂಪವನ್ನು ಬದಲಾಯಿಸಿಕೊಂಡದ್ದು ಹೌದು. ನೋಡಿ, ಪ್ರವೃತ್ತಿ ಬದಲಾಗಲೇ ಇಲ್ಲ. ಬಂದ ಕ್ಷಣಕ್ಕೆ ಕಾಲಾಗ್ಲಾಯ್ತಾ? ಹೌದಪ್ಪ, ಅನುಮಾನವೇ ಇಲ್ಲ. ನೋಡುದಕ್ಕೆ ಯಾಕೆ ನಾವು ಇಟ್ಟದ್ದೇ ಹೆಜ್ಜೆ ಇಟ್ಟಲು ಮತ್ತೆ 10 ವರ್ಷ ಹುಲ್ಲುಟ್ಲಿಕ್ಕಿಲ್ಲ. ಆನೆ ನಡೆದದ್ದನ್ನಾದ್ರೂ ಮತ್ತೆ ಮರೆಸಬಹುದು. ನಾವು ಹೆಜ್ಜೆ ಇಟ್ಟಲ್ಲಿ ಮತ್ತೆ ಮರೆಸುವ ಹಾಗೆ ಇಲ್ಲ ಅಲ್ಲಿ. ಹಾಗೆ ಒಂದೊಂದು ಹೆಜ್ಜೆ ಇಟ್ರೆ ಈಗ ಹಾಗಲ್ಲ. 16 ವತ್ಸರದ ಹೆಣ್ಣಾಗಿ ಓಡೋಡಿ ಬಂದದ್ದು ನಾನು. ಮತ್ತೆ ಯಾಕೆ 16 ಆದದ್ದು? ಇದೆಯಾಕೆ? ಕಾರಣ ಉಂಟು. 16 ಭಾವಗಳು ಮಳೆಯುವಂತಹ ಸಂದರ್ಭವಿದು. 16 ಬಯಕೆಗಳು ಮಳೆಯುವಂತಹ ಸಂದರ್ಭವಿದು. 16 ಜನರು ನಮ್ಮತ್ತ ನೋಡುವಂತಹ ಸಂದರ್ಭ ಇದು. ಹಾಗೆ ಶೃಂಗಾರ ಬೇಕಾ? ಬೇಡವೇ ಬೇಡ ಆದ್ರೂ ಮಾಡಿಕೊಂಡಿದ್ದು. ಯಾಕೆ? 4 ಜನರು ಕಣ್ಣಿಗೆ ನಾವು ಕಾಣಿಸಬೇಕೆನ್ನುವ ಕಾರಣಕ್ಕಾಗಿ, ನನ್ನ ಮನದ ಅಭೀಷ್ಟವನ್ನು ಈಡೇರಿಸಬೇಕು, ಗಂಡನ್ನು ಆಕರ್ಷಿಸಬೇಕೆನ್ನುವ ಕಾರಣಕ್ಕಾಗಿ 16 ವತ್ಸರದ ಹೆಣ್ಣಾಗಿ ಬಂದೆ ನಾನು. 16 ವತ್ಸರದ ಹೆಣ್ಣೊಬ್ಬಳು ಒಂದು ನಗು ಬಿಸಾಕಿದ್ರೆ ಸಾಕಲ್ವ ಸ್ವಾಮಿ? ಎಷ್ಟು ಗಂಡುಗಳು ಅವಳನ್ನು ನೋಡಿ ಓಹೋ ಬಯಸುವವರೆಷ್ಟು, ನಾಲಿಗೆ ಸವರುವವರೆಷ್ಟು. ಯಾಕೆ? 16 ವತ್ಸರ ಅಲ್ವಾ? ಆ ವರ್ಷದ ಪ್ರಭಾವವೇ ಹಾಗುಂಟು. ಹಾಗೆ 18 ಕಳೀತಾ ನೋಡುವುದಿಲ್ಲ ನಿಮ್ಮಂತವ್ರು ನಮ್ಮನ್ನ. ಯಾಕೆ? ಆವಾಗ ಆ ನಗು ಪ್ರಯೋಜನ ಆಗುದಿಲ್ಲ. ಯಾಕೆ? ಕೊಯ್ಯಲ್ಲೊಂದು ಮಗು ಇರ್ತದಲ್ಲ, ಆ ಕಾರಣಕ್ಕಾಗಿ ಅದು ಬಂತ ಹೆಣ್ಣುಗಳ ಕತೆ ಮುಗೀತು ಅಂತ ಅರ್ಥ. ಹಾಗೆ ಕಂಡೆ ನಾನು ಆ ಸ್ವರೂಪವನ್ನ, ಆ ರೂಪವನ್ನ. ಕಂಡರೆ ಮದನನಂತ ಕಂಡು ಸಾಗಿ ಹನೀತ ಕೊಂಡೊಯ್ದು ಮನೆಗನ್ನ ಗಂಡನ. ಮನೆ ಗಂಡ ಅಂದ್ರೆ ಈಗ ನಿಮ್ಗೆಲ್ಲ ಹಾಗೆ ಅಲ್ವಾ? ಮನೆ ಹೆಂಡತಿ ಅಲ್ಲ, ಹೊರಟಲ್ಲಿ ಬೇರೆ. ಯಾರಿಗೆ ಗೊತ್ತುಂಟು? ಗಂಡಸರು ನೀವು ಬಾವಿಲಿರು ಕಪ್ಪೆ ಎಷ್ಟೊತ್ತಿ ನೀರು ಕುಡಿತದೆ ಯಾರಿಗೆ ಗೊತ್ತುಂಟು? ಹಾಗಂತ ನಾನು ಇವನನ್ನು ಮನೆಗಂಡನೆ ಮಾಡ್ಕೊಳ್ಳುವುದು ಯಾಕೆ? ಅದು ಹಾಗೆ. ಅದು ಹೇಳಿದ್ದೀರಾ? ಕೆಲವು ಗಂಡಸರೆಲ್ಲ ಹೇಳಲಿಕ್ಕುಂಟು, ಬಹಳ ತಿಳುವಳಿಕೆ ಇದ್ದವರು ಅಂತ ಅವ್ರ ಲೆಕ್ಕ. ಈ ಹೆಂಗಸರ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಹೇಳುವುದು. ಹೆಂಗಸರ ಬುದ್ಧಿ ಮೊಣಕಾಲ ಕೆಳಗೆ ಏನುಂಟು? ಮೊಣಕಾಲ ಕೆಳಗೆ ಪಾದ ಉಂಟು, ಪಾದದ ಅಡಿಯಲ್ಲಿ ಏನುಂಟು? ಕತ್ತಲೆ ಉಂಟು. ಹೆಂಗಸರ ಬುದ್ಧಿ ಎಲ್ಲ ಹಾಗೆ ಅಂತ. ಬುದ್ಧಿ ಮೊಣಕಾಲ ಕೆಳಗಾದ್ರೆ ತಲೆಗಿಂತ ಮೇಲೆ ಏನು? ತಲೆಗಿಂತ ಮೇಲೆ ಏನು? ತಲೆಗಿಂತ ಮೇಲೆ ಬೈತಲೆ. ಮದುವೆ ಆದ ಮೇಲೆ ಗಂಡನಿಗೆ ಬೈಯುತ್ತಲೆ ಇರ್ತಾಳೆ ಅಂತ ಅರ್ಥ. ಹಾಗೆ ಮನೆ ಗಂಡ ಮಾಡಿಕೊಂಡೇವನಂತಾದ್ರೆ ದಿವಸ ಸ್ವಲ್ಪ ತಿನ್ಬಹುದಲ್ಲ ಇವನನ್ನು. ಇವನನ್ನು ತಿಂದೆ ಹೋದ್ರೆ ಇವನ್ ತಲೆನಾರು ತಿನ್ಬಹುದಲ್ಲ. ಆ ಕಾರಣಕ್ಕಾಗಿ ಮನೆ ಗಂಡನನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಬಂದೆ. ಬರುವಾಗ ನೋಡಿ, ನಾನು ಆವಾಗ ದೈತ್ಯಾಕಾರದಲ್ಲಿರುವಾಗ ಹೆಜ್ಜೆ ಇಡುವುದು ಹೇಗಾಗಿತ್ತು. ಈಗ ಹೆಜ್ಜೆ ಇಡಬೇಕು ಅಂತ ಹೇಳುವಾಗ ಆ ನೆರಿಗೆ ತಡೀತಾ ಉಂಟು. ಕಾರಣ ಏನು? ಒಂದು ವೇಷ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಸ್ವಾಮಿ. ಆ ವೇಷಕ್ಕೆ ಸರಿಯಾದಂತಹ ಸ್ವರ, ಮಾಧುರ್ಯ, ನಡೆ, ನುಡಿ ಎಲ್ಲವೂ ಬೇಕು.
ಹೆಣ್ಣಾದವಳು ಈ ಸೆರಗಿನ ಪರಿಧಿಯಿಂದ ಆಚೆ ಹೆಜ್ಜೆ ಇಡಕೂಡುದು. ಹಾಗಾಗಿ ಮೆಲ್ಲ ನಡಿಗೆ ಹಾಗೆ ಹೀಗೆ ಹೇಳುದು ಯಾಕೆ? ಅದರಿಂದ ಹೆಜ್ಜೆ ಆಚೆ ಇಡಬಾರ್ದವಳು, ಆ ನೆರಿಗೆ ಒಳಗೆ ಇರಬೇಕು. ಹೆಣ್ಣಿನ ಪರಿಧಿ ಹಾಗೆ ಅಂತ ನನಗೆ ಗೊತ್ತುಂಟು ಅದಲ್ಲ, ಆದ್ರೂ ನಾನು ಹಾಗಿರುವುದಿಲ್ಲ. ಯಾಕೆ? ನಾನು ಯಾರು ರಾವಣೇಶ್ವರನ ತಂಗಿ. ನಮ್ಮ ಬದುಕಿನಲ್ಲಿ ನಾನೊಂದು ಹೆಣ್ಣಾಗಿ ಸರಿಯಾದ ರೀತಿಯಲ್ಲೇ ಇರಬೇಕು ಅಂತಿದ್ದೆ. ಏನ್ ಮಾಡೋಣ, ಪ್ರಾಯ ಬಂದದ್ದು ನನ್ನ ಮಣ್ಣಿಗೆ ಗೊತ್ತಾಗದೆ ಹೋದವಾಗ ಹೋಗಿ ನಾನೇ ಕೇಳ್ಬೇಕಾಯ್ತು, ಅಣ್ಣ ನೀ ಮದುವೆ ಮಾಡು ಅಂತ. ಹೌದಾ? ಅಂತವನಿಗೆ ತಂಗಿ ಆದ್ಮೇಲೆ ನಾನು ಹೀಗೆ ಬದುಕುವುದು ಅಂತ ಅರ್ಥ ಮಾಡ್ಕೊಂಡೆ. ಹಾಗಾಗಿ ಹಠ ಮಾಡುವುದಲ್ಲ, ಇಲ್ಲೇ ಮಾತನಾಡ್ತಾ ನಿಂತ್ಕೊಳ್ಳುವುದಲ್ಲ, ನೇರ ಹೋಗ್ತೇನೆ. ಆ ರಾಮನನ್ನ ಕಂಡು ಅವನಲ್ಲೇ ಮಾತನಾಡ್ತೇನೆ. ಬಂದದ್ದು ಹೌದು, ಮಾತಾಡೋದು ಹೇಗೆ ಅಂತ ಈಗ. ಯಾಕೆ? ಮಾತಿಗೊಂದು ಮುಖ ಅಂತುಂಟು ಅಲ್ವಾ? ಹಾಗಿದ್ರೆ ನಮ್ಮತ್ತವರು ಆಕರ್ಷಿತರಾಗಬೇಕು ಅಂತಾದ್ರೆ ಆ ಮಾತಿನ ಮುಖ ಹೇಗೆ ಒಂದುಂಟು ನೋಡಿ. ನಾವು ಬಹುದೂರದ ಪ್ರದೇಶಕ್ಕೆ ಹೋದವಾಗ ಎಲ್ಲಾದ್ರೂ ನಮ್ಮ ಭಾಷೆ ಮಾತಾಡುವವರು ಕೇಳಿದ್ರ, ಶಬ್ದ ಕೇಳಿದ ನಮ್ಗೆ ನಮ್ಮ ಭಾಷೆ ನಮ್ಮ ಕಿವಿನೇ ಸಿಗಾಗುದು ನಮ್ಮವರಿದ್ದಾರೆ ಇಲ್ಲಿ ಅಂತ. ಹಾಗೆ ಇವನ ಭಾಷೆ ಯಾವುದು ತಿಳ್ಕೊಂಡಿದ್ದೇನೆ ನಾನು. ಆ ಭಾಷೆಯನ್ನು ಪ್ರಯೋಗಿಸಿದ್ರೆ ಒಮ್ಮೆ ಇವನನ್ನು ನಾನು ಮಾತಿಗೆ ಎಳೆಯುವ ಸಾಧ್ಯತೆ ಉಂಟಲ್ಲ, ಮತ್ತೇನು ಅಂತ ನೋಡೋಣವಂತೆ. ಹಾಗಾಗಿ ಕರವ ಮುಗಿದನು ಬಳಿಕ ಕಂಡು ರಘುಪತಿಯ ಆರೋಗಿದಳು ಕಾರ್ಯವ ಅಂತರ ಸ್ಥಿತಿಯ ಆರೋಗಿದಳು ಕಾರ್ಯವ ಅಂತರ ಸ್ಥಿತಿಯ ರಾಘವ ರಾಘವ ನರಪತಿಗೆ ಶೃಣು ಮಮ ವಚನ ರಾಘವ ನರಪತಿಗೆ ಶೃಣು ಮಮ ವಚನವೋ ಶೃಣು ಮಮ ವಚನವೋ ನರಪತೆ 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 ಶೃಣು ಮಮ ವಚನವೋ ಶೃಣು ಮಮ ವಚನವೋ ನೀ ಗುಣ ನಿಧಿಯೋ ನೀಗೆ ಗುಣ ನಿಧಿಯೋ ನಿಲ್ಲ ಸೇರಿದೆ ಬಂದು ನಿಲ್ಲ ಸೇರಿದೆ ಬಂದು ನಿಲ್ಲ ಸೇರಿದೆ ಬಂದು ಸೇರಿದೆ ಬಂದು ನಿಲ್ಲ ಸೇರಿದೆ ಬಂದು ನರಪತಿ ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ಪೃಥ್ವಿ ಪಾಲಕ ನೀನು ಪೃಥ್ವಿ ಪಾಲಕ
ರಾತಿ ದೇವಿಗಿಣೆ ನಾನು ರಾತಿ ದೇವಿಗಿಣೆ ನಾನು ಮನುಮಥ ನೀನು ಮನುಮಥ ನೀನು ಮನುಮಥ ಮನುಮಥ ನೀನು ರಾಮ ರಾತಿ ದೇವಿಗಿಣೆ ನಾನು ಮನುಮತ ನೀನು ಮನುಮತ ನೀನು ರಾಘವ ನರಪತಿ ಶೃಣು ಮಮ ವಚನವು ರಾಮ 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 ನೀ ಗುಣ ನಿಧಿಗಿಲ್ದು ನಿನ್ನ ಸೇರಿದೆ ಬಂದು ನರಪದೇ ಶೃಣು ಮಮ ವಚನ ರಾಗ ನೀ ಗುಣ ನಿಧಿಗಿಲ್ದು ನಿನ್ನ ಸೇರಿದೆ ಬಾದು ರಾಮ ನೀ ಗುಣ ನಿಧಿಗಿಲ್ದು ನಿನ್ನ ಸೇರಿದೆ ಬಾದು ರಾಮ ಆಯೆ 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 ಇದು ಬಹಳ ಕಷ್ಟ ಆಯ್ತಲ್ಲ. ನಾವು ಹೀಗೆ ಯೋಚಿಸಿರ್ಲಿಲ್ಲ. ಹೀಗೊಂದು ಪ್ರಶ್ನೆ ಬಂದ್ರೆ ಮುಂದೇನು ಅಂತ. ನಮಗ್ ಬರುವುದು ಇಷ್ಟೇ, ಮುಂದೇನು ಇಲ್ಲ. ಇಷ್ಟೇ? ಹೌದಪ್ಪ. ಅಂದ್ರೆ ಅದು ಯಾರು ಕಲಿಸಿದ್ದು? ಇಲ್ಲಿ ಓಡಾಡುವ ಕೆಲವು ಋಷಿ ಮುನಿಗಳು ಅವರಷ್ಟಕ್ಕೆ ಅವರು ಮಾತನಾಡೋದನ್ನು ಕೇಳಿದೆ ನಾನು. ಕೇಳಿದ ನನಗೆ ಇದೊಂದು ಇಂತಹ ಒಂದು ವಿಶೇಷವಾದ ಭಾಷೆ ಅಲ್ಲ. ಹೌದು, ಅಷ್ಟೇ ಅಲ್ಲ, ನನಗೆ ಅನ್ನಿಸಿತು ನೀನು ಅದನ್ನು ಹೇಳುವಾಗ ಬಹುಶಃ ನಿನ್ನ ಅಪ್ಪ ಬ್ರಾಹ್ಮಣನೇ ಆಗಿರ್ಬೇಕು. ನಿಮಗೆ ಗೊತ್ತಾಯ್ತದು?
ಅಲ್ಲ ಆ ಭಾಷೆ ಹಾ 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 ಭಾಷೆ ಹಾಗೆ ಹಾಗೆ ಹೌದು. ಅನುಮಾನವೇ ಇಲ್ಲ. ಹೌದು. ಸುಸಂಸ್ಕೃತವಾದಂತಹ ಭಾಷೆಯನ್ನು ಉಪಯೋಗಿಸಿದೆ. ಹಾ. ಆದ್ರೆ ಏನ್ ಮಾಡೋಣ, ಏನು? ಕೆಲವೊಮ್ಮೆ ಬೆಳೆದ ಪರಿಸರ ಹೌದು. ಆ ಸಂಸ್ಕಾರವನ್ನು ಹಾಳು ಮಾಡಿಬಿಡ್ತದೆ. ಹೌದು. ಹಾಗೆ ಹಾ. ಓ ರಾಘವ ಎಲ್ಲ ನಮ್ಮ ನಮ್ಮ ಕಥೆ ಎಲ್ಲ ಗೊತ್ತುಂಟು. ಕೇಳಿದೇನಪ್ಪ ನಾನು. ಹೌದು. ರಘುವಂಶದಲ್ಲಿ ಅದು ಎಷ್ಟೋ ಮಂದಿ ಹುಟ್ಟಿದ್ರಂತೆ, ಹಾ. ಆದ್ರೆ ಎಲ್ರಿಗೂ ರಾಘವ ಎನ್ನುವ ಹೆಸರು ಬರಲಿಲ್ಲ. ನೀನು ಮಾತ್ರ ಅಂತಹ ಕಾರ್ಯ ಸಾಧನೆಯನ್ನು ಸಿಗಿದ ಹಾ. ಮಹಾಪುರುಷರಂತೆ. ಓಹೋ. ರಾಘವ ಓ. ನರಪತೆ ನೀನು. ಹಾ. ಹಾಗಾಗಿ ಹಾ. ಪ್ರೀತಿ ನಿನ್ನ ಬಳಿಗೆ ಬಂದು ಆಡ್ತಿರುವಂತಹ ನನ್ನ ಮಾತನ್ನ ಹಾ. ಪ್ರೀತಿಯಿಂದ ಅವಧರಿಸಬೇಕು. ಆದೀತು. ಹಾ ನಮಸ್ಕಾರ ಮಾಡಿದ್ದೀಯಲ್ಲ, ಹೌದು, ಅದಕ್ಕೊಂದು ಆಶೀರ್ವಾದ ಮಾಡಬೇಕಾಗ್ತದೆ. ಮಾಡ್ಲೇಬೇಕಪ್ಪ. ಕಲ್ಯಾಣವಾಗಲಿ ಲೋಕಕ್ಕೆ. ಅಷ್ಟಾದ್ರೂ ಸಾಕು ಅಂತ ಅನಿಸ್ಕೊಂಡೆ ನಾನು. ಯಾರಿಗೆ ಹೇಳಿದ್ದು ನೀವು? ಲೋಕಕ್ಕೆ. ಅಯ್ಯೋ, ಅಯ್ಯೋ, ಆ ಲೋಕದಲ್ಲೇ ಇದ್ದೇನಲ್ಲ ನಾನು. ಹೌದು. ಹೌದಾ? ನಿನಗೇನು ಲೋಕ ಇಲ್ಲ ಅಂತ ಆಗಲಿಲ್ಲಲ್ಲ? ಸದ್ಯಕ್ಕಾಗ್ಲಿಲ್ಲಪ್ಪ. ಹೌದು. ಹಾಗೆ ಹಾ. ಇಲ್ಲಿಯವರೆಗೆ ಬಂದ ಕಾರಣ ಏನು? ಏನು? ಅಯ್ಯೋ ದೇವ್ರೆ, ಹಾ. ನಾನು ಇಲ್ಲಿಯವರೆಗೆ ಹುಡುಕ್ತಾ ಇದ್ದದ್ದಲ್ವಾ? ಹೌದಾ? ಹೌದೌದೌದು. ಇಂತಹ ಒಂದು ಚಂದದ ಗಂಡು ಎಲ್ಲಿದ್ದಾನೆ, ಇಂತಹ ಒಂದು ಯೋಗ್ಯತಾವಂತ ಗಂಡು ಹೇಗಿದ್ದಾನೆ, ಹಾ. ಅದನ್ನೆಲ್ಲ ಹುಡುಕುತ್ತಾ 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 ಬರುವಾಗ ಹಾ. ನಿನ್ನನ್ನು ಕಂಡೆ. ಆಹಾ ಹಾ, ಏನು ಚಂದ, ಚಂದ ಚಂದ ಚನ್ನಪ್ಪನೇ ನೀನು, ಚಂದಗಳಿಗೆ ಅಪ್ಪನೇ ನೀನು ಅಂತ ಆದೀತಪ್ಪ. ಹೇಳಿದ್ದೇವೆ ನಾವು. ಹಾ. ಮನ್ಮಥ ಚಂದ ಅಂತೆ, ಹಾ. ಅವನಪ್ಪ ಇನ್ನೆಷ್ಟು ಚಂದ ಆಗಿರ್ಬೋದು ಎನ್ನು ಹಾಗೆ. ಹೌದು. ಅಂದ್ರೆ ಚಂದಗಳಿಗೆ ಅಪ್ಪ. ಹೌದು. ಹಾಗಾಗಿ ಹಾ. ನಿನ್ನ ಸೇರಿದೆ ಬಂದು, ಸೇರಿದೆ ಬಂದು. ಅದು ಮಾತ್ರ ಸ್ಫುಟವಾಗಲಿಲ್ಲ. ಹಾ ಹೌದು, ಸೇರಿ ಆಗ್ಲಿಲ್ಲಲ್ಲ ಈಗ, ಹಾಗಾಗಿ ಸೇರುವೇ ಬಂದು. ಹಾ. ಆಗಲಿ. ಇಲ್ಲ, ನೀನು ಗಾಬರಿ ಆಗಬೇಡ. ನೀವು ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡಿ. ಆಯ್ತು. ಅದು ಬೇಡ ಅದು. ಹಾ. ಹಾಗಿದ್ರೆ ನಾನು ಸೇರ್ಬೇಕೆನ್ನುವ ಕಾರಣಕ್ಕಾಗಿ ಓಡೋಡಿ ಬಂದೆ. ಯಾಕೆ? ಹಾ. ಯಾವುದೋ ಒಂದು ನಾನು ಗುಣನಿಧಿ. ಗುಣನೀತಿ. ಹೌದು. ನೀನು? ಯಾವುದೋ ಒಂದು ಪರ್ವತದ ಬುಡದಲ್ಲಿ ಹುಟ್ಟಿರುವಂತಹ ನದಿಯೊಂದು ಸಾಗಿ ಸಾಗಿ ಹೋಗಿ ಎಲ್ಲಿ ಸೇರ್ತದೆ? ಸಮುದ್ರಕ್ಕೆ. ಹಾಗೆ ನೀ ಸಮುದ್ರ. ಹಾ, ನಾನು ಗುಣನಿಧಿ. ಆದ್ರೆ ಗುಣನಿಧಿ ಎಂದು ಹಾ. ನಿನ್ನ ಸೇರುವೆ ಬಂದು. ಓಹೋ, ನೀನು ಹೊಳೆ. ನಾನೊಂದು ನದಿ. ಆದ್ರೆ ಈ ಉಪಮೆ ಇಲ್ಲಿಗೆ ಸಲ್ಲುವುದಿಲ್ಲ. ಯಾಕೆ? ಯಾಕಂದ್ರೆ ಹಾ. ಈ ಸಮುದ್ರ ಭರತವಾಗಿದ್ದ ಸ್ಥಿತಿಯಲ್ಲಿ ಹಾ. ಬಂದ ನದಿಯನ್ನು ಸ್ವೀಕರಿಸುವುದಿಲ್ಲ. ಹೌದು. ಒಂದು. ಹಾ. ಮತ್ತೆ ಹರಿದು ಬಂದ ನದಿಯಲ್ಲಿ ಏನಾದರೂ ಕಲ್ಮಶಗಳಿದ್ರೆ ಹಾ. ಅದನ್ನು ತೆಗೆದು ಹೊರಗೆ ಬಿಸಾಡ್ತದೆ. ಹಾಗೆ ಹಾ. ಅದನ್ನು ಮಥಿಸ್ತದೆ. ಹೌದು. ಈಗ ಮಥನವಾಗಲಿ ನಮ್ಮಿಬ್ಬರಲ್ಲಿ. ಹಾಗಂದ್ರೆ ಹಾ. ನನ್ನ ಗುಣ ಸ್ವಭಾವ, ನನ್ನ ಕುಲಶೀಲವ, ಅವುಗಳ ಕುರಿತಾಗಿ ಇವಳು ಸೇರಿಸಿಕೊಳ್ಳಬಹುದಾದವಳು. ಆದದ್ರಿಂದ ನಿನ್ನ ಈ ಉಪಮೆ ಸಲ್ಲುವುದಿಲ್ಲ ಅಂತ ಹೇಳಿದ್ದು ನಾನು. ಬೇಡ ಬಿಡಿ, ಉಪಮೆ ಉಂಟು. ಹಾ. ಹಾಗೆ. ಬೇರೆ ಬೇರೆ ಉಂಟು. ಹೌದಪ್ಪ, ಅನುಮಾನವೇ ಇಲ್ಲ. ಏನು ಬೇರೆ? ಯಾಕೆ ಹಾ. ನನ್ನನ್ನು ತಿರಸ್ಕರಿಸುವ ಹಾಗೆ ಇಲ್ಲ. ನಾನೇನು ಸಾಮಾನ್ಯದ ಹೆಣ್ಣ, ಅತಿ ಕುಲವತಿ ನಾನು. ಅತಿಕುಲ. ಹೌದಪ್ಪ. ಅತಿಕುಲ ನಾನು ಕೇಳಲಿಲ್ಲ ಅಂತದ್ದು. ಹ್ಮ್. ಬ್ರಹ್ಮಕುಲ ಅಂತ ಉಂಟು. ಹೌದು. ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಉಂಟು. ಹೌದು. ಅದನ್ನೇ ಶರ್ಮ ವರ್ಮ ಗುಪ್ತ ದಾಸ ಅಂತಲೂ ಹೇಳ್ತಾರೆ. ಹೌದು. ಆದ್ರೆ ಈ ಅತಿಕುಲ ಅಂತ ಒಂದಕ್ಕಿಂತ ಹೆಚ್ಚಾದದ್ದು ಅತಿ. ಅಲ್ಲ, ಒಂದಕ್ಕಿಂತ ಹೆಚ್ಚಾದದ್ದು ಎರಡೂ ಹೌದು. ಅದೇ 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 ಹೆಚ್ಚಾದದ್ದು ಅಂತ. ಅತಿ ಕುಲವತಿ ನಾನು, ಅದಲ್ಲ ಹೇಳಿದ್ದು ನಾನು. ಹಾ. ಹೆಚ್ಚಿನ ಕುಲ ಬ್ರಹ್ಮ ಕುಲದವಳು ನಾನು ಅಂತ. ಅಂದ್ರೆ ನಿನ್ನ ಅಪ್ಪಯ್ಯ ಅಪ್ಪ ಬ್ರಾಹ್ಮಣ, ಅಮ್ಮ ಅಮ್ಮ ರಾಕ್ಷಸ. ಅದು ಯಾಕೆ? ಸರಿ, ಅದೇ ನಾನು ಯೋಚನೆ ಮಾಡುವುದು. ಹ್ಮ್. ಇದೊಂದು ಬ್ರಹ್ಮರಾಕ್ಷಸ ಸಂತಾನ. ಅದ್ಯಾಕೆ ರಾಕ್ಷಸ ಬ್ರಹ್ಮರು ಅಂತ ಹೇಳ್ಬೋದಲ್ಲ ನೀವು? ಬ್ರಹ್ಮ ರಾಕ್ಷಸರು ಯಾಕೆ? ರಾಕ್ಷಸ ಬ್ರಹ್ಮರು ಇರ್ತಾರ? ಹಾಗೆ ತಿಳ್ಕೊಡುದಪ್ಪ. ರಾಕ್ಷಸ ಆದ್ರೆ ನಮಗೆ ರೂಢಿ ಹೀಗೆ ಇರುವುದು, ಬ್ರಹ್ಮರಾಕ್ಷಸ ಅಂತ. ಪೀಠಿ ಕುಲದ ವಿಷಯವನ್ನ ಹಾ. ಈಗ ಮದುವೆ ಆಗ್ಬೇಕು ಅಂತಾದ್ರೆ ಹಾಗೊಂದು ರೂಢಿ ಉಂಟಂತೆ ಹೌದು. ಮನುಷ್ಯರಲ್ಲಿ. ಹಾ. ಅಲ್ಲ, ನಮ್ಮಲ್ಲಿ. ಹಾಗೆ ಅಂದ್ರೆ ಕುಲ ನೋಡಿ ಹೌದು. ಹೆಣ್ಣು ಹೆಣ್ಣು ತರಬೇಕು, ಕೊಡುವುದು. ಕುಲ ನೋಡಿ ಹೆಣ್ಣು ಕೊಡುವುದು. ಹೌದಾ? ಹೌದು. ಹಾಗೆ ಹಾ. ಈ ಹೆಣ್ಣು ಕುಲ ನೋಡಿ ತರುವುದು ಸರಿ. ಹೌದಾ? ಹೌದು. ಬಿಡಿ. ಹಾ. ಇನ್ನು ಹಾ. ಒಂದು ಸಾಮ್ಯತೆ ಅಂತ ಇರ್ತದೆ. ಅದೌದು. ಯಾವುದು? ಯಾವುದು? ರೂಪ ಸಾಮ್ಯತೆ. ಹೌದು. ಹೌದಾ? ಹೌದು. ಅದರ ಜೊತೆಗೆ ಅಂಗ ಸಾಮ್ಯತೆ. ಹೌದು. ನೀ ಗುಣನಿಧಿ ಅಂತ ಬಂದು ಸೇರುವುದಕ್ಕೆ ನಾನು ಹಾ. ಮೊದಲಾಗಿಟ್ಟುಕೊಂಡು ಅತಿ ಕುಲವತಿ ನಾನು. ಹೌದು, ಅದಾಗುವುದಿಲ್ಲ. ಯಾಕೆ ಗೊತ್ತಾ? ಪೃಥ್ವಿ ಪಾಲಕ ನೀನು. ಈ ಅತಿಕುಲವತಿ ಹ್ಮ್. ಪೃಥ್ವಿ ಪಾಲಕರಿಗೆ ಆಗುವುದಿಲ್ಲ. ಅದು ಯಾಕೆ? ಯಾಕಂದ್ರೆ ಅತಿಕುಲದವರನ್ನು ಮದುವೆ ಆದರೆ ಅದಕ್ಕೆ ವರ್ಣ ಸಂಕರ ಅಂತ ಹೆಸರು. ಹಾ. ಮೇಲ್ಜಾತಿಯ ಹೆಣ್ಣನ್ನು ಕೀಳ್ಜಾತಿಯ ಪುರುಷ ಮದುವೆಯಾಗಿ ಸಂತತಿ ಹುಟ್ಟಿದ್ರೆ ಹಾ. ಅದಕ್ಕೆ ಪ್ರತಿಲೋಮ ಸಂಕರ ಅಂತ ಹೆಸರು. ಹ್ಮ್. ಕೀಳ್ಜಾತಿಯ ಹೆಣ್ಣನ್ನು ಮೇಲ್ಜಾತಿಯ ಗಂಡು ಮದುವೆಯಾಗಿ ಅದು ಆ ಪರಂಪರೆ ಬೆಳೆದ್ರೆ ಅದಕ್ಕೆ ಅನುಲೋಮ ಸಂಕರ ಅಂತ ಹೆಸರು. ಹಾಗೆ ವರ್ಣ ಸಂಕರಕ್ಕೆ ಎಡೆಗೊಡುವುದಿಲ್ಲ. ಆದ್ರಿಂದ ಈ ಉಪಮೆ ಸಲ್ಲುವುದಿಲ್ಲ. ಪೃಥ್ವಿ ಪಾಲಕನಾದ್ರೂ ನಾನು ಅತಿ ಕುಲದವಳಾದ್ರಿಂದ ಬೇಡ ಅಂತ ಹೌದು. ಬಿಡೋಣವಂತೆ. ಹಾ. ನನ್ನನ್ನು ನೋಡಿದವಾಗ ಹಾ. ಆಚೀಚೆ ಹೆಮ್ಮಕ್ಕೆಲ್ಲ ಹೊಟ್ಟೆ ಕಿಚ್ಚಲ್ಲಿ ಕೆಲವರು ಹೇಳುವುದು. ಹೇಗೆ? ಕೆಲವರು ಪಾಪ
ಭಾವಾರ್ಥದಲ್ಲಿ ಮಾತಾಡುದು. ಹೌದು. ಎವಳನ್ನು ನೋಡು, ಆಹಾ ತಿರುಗಾಡುವಾಗ ಅದು ರತಿ ಬಂದ್ಲು ಅಲ್ಲಿ ಆ ರತಿ ಬಂದ್ಲು ಅಂತ ನಿನ್ನನ್ನು ನೋಡಿ. ಹೌದು, ಅಖೋರತಿ. ದೂರದಲ್ಲಿ ಹೋಗುತ್ತಾ ಇದ್ದ ಹಾಗೆ ನಿನ್ನನ್ನು ನೋಡಿದ ಹೆಣ್ಮಕ್ಕಳು ಹೌದು ಅಖೋರತಿ, ಹೌದು ಅಖೋರತಿ, ಹೌದು. ಅಖೋರತಿ, 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 ಅಖೋರತಿ ಅಲ್ಲ ಅಖೋರತಿ. ಅಖೋ ಅಲ್ಲಿ ರತಿ. ಹೌದಾ? ಗಕಾರ ಗಕಾರ ಎರಡು ಒಂದಾಗ್ತದೆ. ಹೌದಾ? ಹೌದು. ಹಾಗಿರುವಾಗ ರತಿ ಸದೃಶನಾಗಿರುವಂತ ಅಲ್ಲ, ರತಿ ಅನ್ನು ಮೀರಿಸುವಂತಹ ರತಿದೇವಿಗೆ ಎಣೆ. ಹೌದು. ನಾನು ನೀನು ಮನ್ಮಥನೇ, ಅನುಮಾನವೇ ಇಲ್ಲ. ಆ ಉಪಮೆಯೂ ಆಗುವುದಿಲ್ಲ. ಹಾಗಾಗಿ ನಾನೇ ನಿನ್ನ ಮದುವೆ ಅಲ್ಲ, ಅದು ಆ ಉಪಮೆಯೂ ಆಗುವುದಿಲ್ಲ. ಯಾಕೆ? ಸರಿ ಗಮನಿಸು ನನ್ನ ಮಾತನ್ನು. ಏನು? ರತಿದೇವಿಗೆ ಎಣೆಯಾದವಳಿಗೆ ಮನ್ಮಥ ಆಗುವುದಿಲ್ಲ. ರತಿದೇವಿಗೆ ಎಣೆಯಾದವಳಿಗೆ ಮನ್ಮಥನಿಗೆ ಎಣೆಯಾದವ ಆಗಬೇಕು, ಮನ್ಮಥನಿಗೆ ರತಿಯೇ ಆಗಬೇಕು. ಏನ್ ಹೇಳ್ತೀವಿ? ಅಲ್ಲಿ ಕೇಳುದು ಯಾಕೆ ನೀವು? ನಾ ಕೇಳಿದ್ರೆ ಹೇಳುದಿಲ್ವ ಈಗ? ಹೌದು. ಹಾಗೆ ಬೇಡ ಬಿಡೋಣ. ಉಪಮೆ ಆಗುವುದಿಲ್ಲ. ರತಿದೇವಿಗೆ ನಾನು ಮನ್ಮಥ ನೀನು ಅಂತ ಹೇಳಿದ್ರೆ ಆಗುವುದಿಲ್ಲ. ಬೇಡಪ್ಪ, ಆ ಉಪಮೆ ಆಗುದು. ಇನ್ನು ನನ್ನ ಮುಖ ಸರಿಯಾಗಿ ನೋಡಿದ್ದೀಯ ನೀನು? ಹೌದು. ಹೌದಪ್ಪ. ಮುಖವಾಗಿ ಇಲ್ಲ, ನೀನು ಗಾಬರಿ ಆಗಬೇಡ. ಬಾಡಿಕೊಂಡಿದ್ದದು ಈ ಹೂವೊಂದು ಅರಳಬೇಕು ಅಂತಾದ್ರೆ ಅದಕ್ಕೆ ಸೂರ್ಯ ರಶ್ಮಿ ಸೋಂಕಬೇಕಂತೆ. ಹೌದು. ಹಾಗೆ ನನ್ನ ಅರಳಿರುವ ಮುಖವೋ ಮನವೋ ಮುದುಡಿದ ಮನ ಅರಳಿತ್ತು ಅದು ನಿನ್ನನ್ನು ಕಂಡಾವಾಗ. ನಾವು ಕೇಳಿದ್ದೇವೆ, ಸೂರ್ಯವಂಶದವರು ನೀವು. ಆಹಾ, ನನ್ನ ಪಾಲಿನ ಸೂರ್ಯನೇ ನೀನು, ಅನುಮಾನವೇ ಇಲ್ಲ. ನಿನ್ನನ್ನು ಕಂಡಾವಾಗ ನನ್ನ ಮನವಾಳುತ್ತದೆ, ಮುಖವಾಳುತ್ತದೆ ಅಂತಾದ್ರೆ ಆ ಮಾನಸಿಕವಾದ ಸಂಬಂಧ, ಆ ಸಂಬಂಧವು ಅಥವಾ ಆ ಉಪಮೆಯು ಇಲ್ಲಿಗೆ ಹೊಂದುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ತಾವರೆ ಇರುವುದು ಭೂಮಿಯ ಕೊಳದಲ್ಲಿ, ಸೂರ್ಯ ಇರುವುದು ಆಕಾಶದಲ್ಲಿ. ಸರಿ. ಸೂರ್ಯನ ರಶ್ಮಿಯ ಸ್ಪರ್ಶ ತಾವರೆಗೆ ಆದ ಮೇಲೆ ತಾವರೆ ಅರಳುತ್ತದೆ. ಹೌದು. ತಾವರೆ ಇದ್ದಲ್ಲೇ ಇರ್ತದೆ. ಸೂರ್ಯೋದಯ ತಾನಾಗಿ ಆಗುವುದು, ಅಂದ್ರೆ ಸೂರ್ಯನ ರಶ್ಮಿ ಬರುವುದು. ಹೌದು. ಇದು ಹಾಗಲ್ಲ. ಸೂರ್ಯನ ಎದುರಿಗೆ ತಾವರೆ ಹೋಗಿ ನನ್ನನ್ನು ಅರಳಿಸು ಅಂತ ಹೇಳಿದ್ರೆ ಆದೀತು. ಅಂಗಸಾಮ್ಯತೆ ಉಂಟು ಅಂತ ಹೇಳಿದ್ನಲ್ಲ. ಹೌದು. ಏನು? ನನ್ನ ತುಟಿನ ಸರಿಯಾಗಿ ನೋಡು. ಹೌದೌದು. ಚಂದ ಒಂದು ಉಂಟಲ್ಲ ನಿನ್ನದು, ಯಾವಾಗ ಅಲ್ಕೊಂಡಿರುವುದು. ಹೌದೌದು. ಆ ದುಡ್ಡು ಹೇಗೆ? ಹೇಗೆ? ತೊಂಡೆ ಹಣ್ಣನ್ನು ಉದ್ದಕ್ಕೆ ಸಿಗದಿಟ್ಟ ಹಾಗೆ, ಅಡ್ಡಕ್ಕಲ್ಲ. ಹೌದೌದು. ಉದ್ದಕ್ಕೆ ಸಿಗದಿಟ್ಟ ಹಾಗೆ. ಹೌದು. ನಿನ್ನನ್ನು ನೋಡಿದ್ರೆ ನನಗೆ ಗಿಣಿಯ ನೆನಪಾಗುವುದು, ನಿನ್ನ ಮೂಗೋ. ಹೌದಪ್ಪ. ಹಾಗೆ ಹೊರಬಿಂಬಾದರೆ ನಾನು, ಅರಗಿಣಿ ನೀನು. ಆದದ್ದರಿಂದ ಹಾಗಾಗಿ ಈ ತೊಂಡೆ ಹಣ್ಣನ್ನು ತಿನ್ನುವುದಕ್ಕೆ ಈ ಗಿಣಿಯೇ ಆಗಬೇಕು. ನಮ್ಮಿಬ್ಬರಲ್ಲಿ ಅಂಗ ಸಾಮ್ಯತೆ ಹಾಗುಂಟು. ಅದು ಉಪಮೆ ಆಗುವುದಿಲ್ಲ. ಯಾಕೆ? ತೊಂಡೆ ಹಣ್ಣು ಚಪ್ಪರದಲ್ಲಿರ್ತದೆ. ಹೌದು. ಗಿಣಿ ಎಲ್ಲೋ ತನ್ನ ಗೂಡಿನಲ್ಲಿದ್ದು ಹಣ್ಣಿನ ಆಸೆಯಿಂದ ಅಲ್ಲಿಗೆ ಬರ್ತದೆ ಅಲ್ವಾ? ಹೌದು. ಅದನ್ನು ಕುಕ್ಕಿ ತಿನ್ನುತ್ತದೆ. ಸರಿ ಸರಿ. ಇದು ಹಾಗಲ್ಲ. ತೊಂಡೆ ಚಪ್ಪರವೇ ಗಿಳಿಯ ಗೂಡಿನ ಬಳಿಗೆ ಹೋದ್ರೆ ಅನುಮಾನ ಇಲ್ಲ, ತಿರುಗಾಟ ಕೆಲವಾಯ್ತು ನಮ್ಗೀಗ. ಅದೇ, ಅಷ್ಟು ತಿರುಗಾಟ ಮಾಡದೆ ಎಷ್ಟು ಮಾತಾಡ್ಲಿಕ್ಕೆ ಹೀಗೆಲ್ಲ ಮಾಡ್ಲಿಕ್ಕೆ ಬರುವುದಿಲ್ಲ. ತಿರುಗಾಟದಲ್ಲಿ ಎಂತೆಂತವ್ರೆಲ್ಲ ಸಿಕ್ಕಿದ್ದಾರೆ ನಮ್ಗೆ ಗೊತ್ತುಂಟ? ಹೌದಾ? ಎಂತವರು ಸಿಕ್ಕಿದ್ದಾರೆ? ಶಬ್ದವನ್ನು ತಿದ್ದಿದವರಿದ್ದಾರೆ, ಆಚೆಯಿಂದ ಹೇಳಿ ಕುತ್ಕೊಂಡು ಈಚೆಯಿಂದ ಬಂದು ಕೇಳಿದವರಿದ್ದಾರೆ, ಎಷ್ಟೆಲ್ಲ ಜನ ಇದ್ದಾರೆ. ಆಗ್ಲಿ, ಈಚೆಯಿಂದ ಹೇಳಿದ್ದು ತಪ್ಪು ಅಂತ ಈಚೆಯೇ ಹೇಳಿ ಆಚೆಗೆ ಹೋಗಿ ಬೇರೇನೋ ಮಾತಾಡಿದವರಿಲ್ಲ. ನಮಗೆ ಸಿಕ್ಕಿದವರು ಇಂಥವ್ರು ಹೆಚ್ಚಿನವರು. ಹಾಗೆ ನನಗೆ ಅರ್ಥ ಆಯ್ತು. ನಾನು ಇಷ್ಟು ಬರಲಿ ಬೇಡಿಕೊಳ್ತಾ ಇದ್ರು ಮಾತಾಡುವಾಗ ಒಮ್ಮೆ ತಿರುಗಿ ಆ ಕಡೆಗೆ ನೋಡುವುದು. ಕವಲು ಮನ ಆ ನೋಡುದು ಬೇಡ. ಕವಲು ಮನವ ಬಿಟ್ಟು ಸವಕದು ದಯ ಬಿಟ್ಟು ಸವಿ ತಂಬೂಲವ ನೀಡು. ಆ ತಾಂಬೂಲವನ್ನು ಸವಿ ತಾಂಬೂಲ ಅಂದ್ರೆ ಎಂತದ್ದು? ಹಾಗೆ ಅದು ತಾಂಬೂಲಕ್ಕೆ ಒಂದು ಸ್ವಲ್ಪ ಸವಿ ಸೇರಿಸುವುದು ತಾಂಬೂಲ. ಹೌದಾ? ಅದನ್ನು ಸ್ವಲ್ಪ ಸವಿ ಸೇರಿಸುವುದು ಹೇಗೆ ಅಂತ ಸೇರಿಸುವುದು ಚದುರೆ ಸಣ್ಣ ವಾಡೊಬ್ಬಳ ಮದುವೆಯಾದೇನಲ್ಲ. ಒಂದು ಚೂರಿಗೆರಡು ಒರೆಯು ಒಂದು ಮುದೆ ಬೇಳು. ಮಂದಗಮನೆ ಬೇಡಲಿನಗಿಂದು ಎನ್ನಗೇಳು. ಮದನನ ಪಟ್ಟದ ರೂಪಸಿ ನೀನು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೌದಾ? ಅದು ಎಂಥ ರೂಪ! ವಿಕಾರಕ್ಕೆ ಆಕಾರ ಹುಟ್ಟಿದ ಹಾಗೆ ಉಂಟು. ಅದ್ಯಾಕೆ ಹಾಗದು? ವಿಕಾರಕ್ಕೆ ಆಕಾರ ಹುಟ್ಟಿ ಬಂದ ಹಾಗೆ. ವಿಕಾರಕ್ಕೆ ಆಕಾರ ಹೌದು, ಆಕಾರ ಬರ್ತ. ಈ ಕುಟಿಲ ಎನ್ನುವುದೊಂದು ವಿಕಾರ. ಹೌದು ಹೌದು. ಅವರ ಮನಸ್ಸಿನಲ್ಲಿ ಕೌಟಿಲ್ಯ ಉಂಟು ಅಂದ್ರೆ ಏನು? ಆ ಮನಸ್ಸು ವಿಕಾರ ಆಗಿದೆ ಅಂತ. ಹೌದು. ಆ ಕುಟಿಲತೆ ನಿನ್ನ ಕೂದಲಿನಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ. ಮರಿದುಂಬಿ ಗುರುಳೆ ನೀನು. ಚಾಂಚಲ್ಯ ಮತ್ತೊಂದು ವಿಕಾರ. ಹೌದು. ಅದು ನಿನ್ನ ಕಣ್ಣಿನಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ. ಮತ್ತೆ ಅಲ್ವಾ? ಎರಳೆ ಕಂಗಳ ತರಳೆ ನೀನು. ಕಾಠಿಣ್ಯ ಇನ್ನೊಂದು ವಿಕಾರ. ಅದು ನಿನ್ನ ಎದೆಯಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ.
ಕ್ಷೀಣತೆ ಇನ್ನೊಂದು ವಿಕಾರ, ಅದು ನಿನ್ನ ನಡುವಿನಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ. ಮಾಂದ್ಯ ಮತ್ತೊಂದು ವಿಕಾರ, ಅದು ನಿನ್ನ ನಡೆಯಲ್ಲಿದ್ದು ಅದಕ್ಕೆ ಒಂದು ಆಕಾರ ಬಂದಿದೆ. ಇಷ್ಟಿದ್ರೆ ಮತ್ತೆ ತೊಂದರೆ ಯಾಕೆ ನಿಮ್ಗೆ? ಕುಟಿಲ, ಚಂಚಲ, ಕಠಿಣ, ಕೃಶ, ಮಾಂದ್ಯ ಎಂಬಿವು ಯೌವನವತಿಯರ ಅಳಕಾಳಿ, ಸುಕಟಾಕ್ಷ, ವಕ್ಷೋಜಾತ ಮಧ್ಯ ಗತಿಗಳ ವಿಲಾಸದಲ್ಲಿರ್ಬೇಕು. ಆದ್ರಿಂದ ನೀನು ರೂಪಸಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಏನ್ ಮಾಡೋದು ಹೇಳು? ಏನು? ನೀನ್ ಬರುವಾಗ ಸ್ವಲ್ಪ ತಡ ಆಯ್ತು. ಬೆಳಿಗ್ಗೆ ಬರ್ಬೇಕಾಗಿತ್ತ? ಬೆಳಿಗ್ಗೆ ಬಂದ್ರು ಆಗ್ತದೆ. ಇವತ್ತಿನ ಬೆಳಿಗ್ಗೆ ಅಲ್ಲ, ಮತ್ತೆ ಯಾವಾಗ? ಆವತ್ತಿನ ಬೆಳಿಗ್ಗೆ ಬರ್ಬೇಕಿತ್ತು. ಯಾವತ್ತಿನ ಬೆಳಿಗ್ಗೆ? ನೋಡು, ಇವಳು ನನ್ನ ಧರ್ಮಪತ್ನಿ. ಅವಳು ಧರ್ಮಕ್ಕೆ ಇರಲಿ ನಿಮ್ಗೆ. ಧರ್ಮಕ್ಕೆ ಇರು. ನೀನು ಹೇಳುವ ಧರ್ಮ ಅಲ್ಲ, ಧರ್ಮ. ಧರ್ಮ ಅದು ಮಹಾಪ್ರಾಣ. ಕೆಲವರು ಸಾರಿ ಈ ಪ್ರಾಣ ಇಲ್ಲದವರು ಹೇಳುವುದು ಧರ್ಮ ಅಂತ. ಧರ್ಮ ಅಲ್ಲ, ಅದು ಧರ್ಮ. ಅಷ್ಟು ತೂಕ ಉಂಟು ಶಬ್ದಕ್ಕೆ. ಧರ್ಮಪತ್ನಿ ನನ್ನೊಂದಿಗೆ ಸಪ್ತಪದಿಯನ್ನು ತುಳಿದಂತಹ ನನ್ನ ಸಹಧರ್ಮಿಣಿ ಇದ್ದಾಳೆ. ಇವಳನ್ನು ವಿವಾಹವಾಗುವ ಪೂರ್ವದಲ್ಲಿ ನೀನು ಬರುತ್ತಿದ್ದರೆ ಹಾಗೇನು ಅಂತ ನೋಡಬಹುದಾಗಿತ್ತು. ನಿನಗೆ ಹೇಗೆ ಹೇಳುವುದಪ್ಪ, ಒಂದು ಉಪಮೆ ಹೇಳ್ತೇನೆ. ಉಪಮೆ ಅಂದ್ರೆ ನಿನಗೆ ಬಹಳ ಪ್ರೀತಿ ಅಲ್ವಾ, ಅದನ್ನೇ ಹೇಳ್ತಾ ಬಂದವಳು. ಈ ಚೂರಿ ಉಂಟಲ್ಲ, ಚೂರಿ ಒಂದು ಚೂರಿಯನ್ನು ಭದ್ರವಾಗಿಡುವುದಕ್ಕೆ ಒಂದು ಒರೆ ಸಾಕಾಗುತ್ತದೆ. ಒಂದು ಚೂರಿಗೊಂದು ಒರೆ ಎಂತ ಕ್ರಯ ಹೇಳುವುದ ಅಲ್ಲ, ಒರೆ ಅಲ್ವಾ? ಹೌದು. ಹಾಗೆಯೇ ಒಬ್ಬ ಪುರುಷ ಗೃಹಸ್ಥಾಶ್ರಮಿಯಾಗಿ ಸಂಸಾರಿಯಾಗಿರುವುದಕ್ಕೆ ಒಬ್ಬಳು ಹೆಣ್ಣು ಸಾಕಾಗುತ್ತದೆ. ಸರಿ, ಇದೊಂದು ಉಪಮೆ. ಒಂದು ಚೂರಿಗೆ ಒಂದು ಒರೆ. ಎರಡಿದ್ರೆ ಎರಡು ಬೇಕಾಗೋದಿಲ್ಲ. ಇದ್ರ ತೊಂದರೆ ಇಲ್ಲ ಅಂತ ಅಂದ್ರೆ ಸ್ವಲ್ಪ ದಿವಸ ಒಂದರಲ್ಲಿ ಇಡುದಪ್ಪ, ಸ್ವಲ್ಪ ದಿವಸ ಇನ್ನೊಂದ್ರಲ್ಲಿ ಇಡುದು, ಏನಾಗ್ತದೆ? ಅದೌದು, ಇದೆಲ್ಲ ಬಹಳ ಬೇಗ ಮುಟ್ಟುತ್ತದೆ ಅಲ್ವಾ? ಅಲ್ಲ, ಹೇಳಿದ್ದು ನನಗೆ ಗೊತ್ತುಂಟು. ಹಾಗೆ ಎರಡೆರಡು ಒರೆಯಲ್ಲಿರುವ ಚೂರಿ ನನ್ನಲ್ಲಿಲ್ಲ. ನಾವು ಕೇಳಿದ್ದೇವೆ. ಹಾ, ಚಕ್ರವರ್ತಿ ಪೀಠದಲ್ಲಿ ಕುಳಿತವರು ನೀವು, ರಘುವಂಶೀಯರು. ಹೌದು, ರಘು. ಹೌದು. ಅನ್ನ ಹಾಕ್ಲಿಕ್ಕಾಗದೆ ಹೋದ್ರೆ ಅನ್ನ ಹಾಕುವ ಮನೆಯನ್ನಾದ್ರೂ ತೋರಿಸುವ ಜಾಯಮಾನ ಎಂಬುದು ಅಂತ ನಾವು ತಿಳಿದ್ದೇವೆ. ಹೌದಾ? ಹಾಗಿರುವಾಗ ನಾವು ಕೇಳ್ತೇವೆ, ಹಿಂದೊಬ್ಬ ಬ್ರಾಹ್ಮಣನಿಗೆ ಕುಬೇರನ ಸಂಪತ್ತನ್ನು ಸೂರೆ ಮಾಡಿ ಕೊಟ್ಟವರಂತೆ. ನಮ್ಮ ವಂಶದ ಕಥೆ ರಘು ಮಹಾರಾಜ. ಹೌದು. ಒಬ್ಬ ಬ್ರಾಹ್ಮಣ ಬಂದು ಅದಿರ್ಲಿ, ಹಾಗಾಗಿ ನಾನು ನಿನ್ನನ್ನೇ ಬಯಸಿ ಬಂದಿದ್ದಾಯ್ತು ಇಲ್ಲಿಯವರೆಗೆ. ಅಯ್ಯೋ, ಹಾಗೆ ಹಿಂದಿರುಗಿ ಹೋಗಲೇ. ರಘುವಂಶೀಯರು ನಾವೆನ್ನುವುದು ಸುಳ್ಳಾದೀತು. ಅನ್ನ ಬಡಿಸುವ ವ್ಯವಸ್ಥೆ ಇಲ್ಲದೆ ಇದ್ರು ಅನ್ನ ಬಡಿಸುವ ಮನೆ ತೋರಿಸಬೇಕು ಅಲ್ವಾ? ಹಾಗಿದ್ರೆ ಇನ್ನೊಂದು ಯಾತುನವನ್ನು ಹೇಳ್ತೇನೆ. ಏನದು? ಅಲ್ಲಿ ನೋಡು, ಒಂದು ಸಣ್ಣ ಎಲೆ ಮನೆ ಕಾಣಿಸ್ತಾ ಉಂಟು. ಹೌದಾ? ಅಲ್ಲಿ ನನ್ನ ತಮ್ಮ ಇದ್ದಾನೆ. ತಮ್ಮ ಏನ್ ಮಾಡ್ತಾನೆ? ಲಕ್ಷ್ಮಣ ಅಂತ ಅವನ ಹೆಸರು. ಸರಿ, ಲಕ್ಷಣವಾಗಿದ್ದಾನೆ, ಸ್ಫುರದ್ರೂಪಿ ಇದ್ದಾನೆ. ಈಗ ನನ್ನ ರೂಪವನ್ನೇ ನೋಡಿಕೊಂಡು ನೀನು ಇಷ್ಟು ಹೊಗಳಿದ್ದಿ. ಅಯ್ಯೋ, ಚಂದವೇ ಅಲ್ವಾ? ಅವ ನನ್ನಿಂದ 100 ಮಡಿ ಚೆಲುವ. ಎಂತದು? ನನ್ನಿಂದ 100 ಮಡಿ ಚೆಲುವ. ಓಯ್, 100 ಮಡಿ ಚೆಲುವ. ನಾವು ನೋಡುವುದೇ ಇಲ್ಲ. ನನ್ನ ಕಣ್ಣು ಹೊಡೆದೋದ್ರು ಹೋಯ್ತು, ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲ, ಅಂತಹ ಸ್ಫುರದ್ರೂಪಿ ಅವ. ಹಾಗೆ ಮಾತ್ರ ಅಲ್ಲ, ನೀನು ಹೋದ್ರೆ ನಿನ್ನನ್ನು ಮರುಕ್ಷಣದಲ್ಲಿ ಅವ ಕೊಡುವುದಕ್ಕೆ ಸಿದ್ಧನಾಗುತ್ತಾನೆ. ಅಂದ್ರೆ ಜೊತೆಯಲ್ಲಿ ಹೆಂಡತಿ ಇಲ್ಲ. ಹಾಗೆ ಹೌದು. ಆದ್ರಿಂದ ಮಾತ್ರ ಅಲ್ಲ, ನೀನು ಈ ಉಪಾಯಗಳು ಉಂಟಲ್ಲ, ಇದನ್ನೆಲ್ಲ ಅಲ್ಲಿ ಕೊಂಡು ಹೋಗಿ ತೋರಿಸ್ಬೇಕು. ಅಂದ್ರೆ ಪುರುಷನನ್ನು ಒಲಿಸುವುದಕ್ಕೆ ಬೇಕಾದ ಉಪಮೆಯನ್ನು ಹೇಳುವ ಉಪಾಯಗಳು ಇದೆಲ್ಲವನ್ನು ತೋರಬೇಕು. ಸ್ವಲ್ಪ ಮುಂಗೋಪಿ ಅವ, ಅದು ನೆನಪಿಟ್ಟುಕೊಳ್ಬೇಕು. ನಿನ್ನ ಮಾತು ಪೂರ್ವಾಪರ ವಿರುದ್ಧವಾಗಬಾರದು. ನಿನ್ನದ್ದು ಮತ್ತು ಅವನದ್ದು ಒಂದು ಜೊತೆ ಅಂದ್ರೆ ಜೊತೆ. ಹೇಗೆ? ಎತ್ತರ ದಪ್ಪ ಎಲ್ಲ ಸರಿ ಉಂಟು. ಹೌದಾ? ಹೌದು. ಸರಿ ಹೇಳುವುದಿದ್ರೆ ನಿನ್ನ ಮೂಗು ಮತ್ತು ಕಿವಿ ಅವನ ಕತ್ತಿಗೆ ಸರಿ ತಾಗಿ. ಅವನ ಕತ್ತಿ ಇಳ್ಕೊಂಡಿರುವುದ? ಹೀಗೆ ಹಾಗಲ್ಲ, ಕತ್ತು. ಓ, ಅಂದ್ರೆ ಅಷ್ಟು ಎತ್ತರ. ಅಷ್ಟು ಎತ್ತರ. ಅಳತೆ. ನಿನ್ನ ಮೂಗು ಕಿವಿ ಅವನ ಕತ್ತಿಗೆ ಸರಿ ತಾಗಿ. ನಾನು ಹೋದ್ರೆ ಅವ ಹೌದಾ ಕೂಡ್ತಾನೆ. ಹೌದಲ್ಲ? ಹೌದಪ್ಪ. ಹಾಗಿದ್ರೆ ನಾನು ಅಲ್ಲಿ ಹೋಗಿ ಅವನನ್ನು ಮಾತಾಡಿ ಕೈ ಹಿಡ್ಕೊಂಡು ಗಂಡ ಹೆಂಡತಿಯಾಗಿ ಬರ್ತೇವೆ. ಒಂದು ಆಶೀರ್ವಾದ ಮಾಡಿ. ಕೈ ಹಿಡ್ಕೊಂಡು ಗಂಡ ಹೆಂಡತಿಯಾಗಿ ಬನ್ನಿ. ನಮೋ ನಮಃ. ಆದಿ ಹೇಳಿದ್ರು ನೀವು ತಮ್ಮನಿಗೆ ಪ್ರಾಯ ಚೆಲುವನಂತೆ. ಸತ್ಯ ಹೇಳ, ನೀವು ಚಂದ ಇವ, ನೀವು ಕಪ್ಪಲ್ವಾ? ಹೊಗಳಿದ್ದು ಮತ್ತೆ ಕಪ್ಪಲ್ ನಿಮಗೂ ನೀವು ಕಪ್ಪು ಇವ. ಇವನಿಂದ ಚಂದ ಅವ ಎನ್ನುವುದು ಕರ್ಮಾನವಿಲ್ಲ. ಹಾಗಿದ್ರೆ ನಮ್ಮ ಚಂದ ಸಾಕ? ಇನ್ನೂ ಶೃಂಗಾರ ಬರ್ತಳಾಗಿ ಆಗ್ಬಿಡ್ತಾನಂತೆ. ಕಾಮಾಚ
ಸನ್ನಿಭ ಮಾತ ಕೇಳು ಪೇಳಿ ರಾಮ ಕಳುಗಿದ ಎಲ್ದಿ ನೋಡು ಮಾತ ಕೇಳು ಕಾಮದಲ್ಲಿ ಭಮಾತ ಕೇಳು ಪೇಳಿ ರಾಮ ಕಡುಗಿದ ಎಲ್ದಿ ನೋಡು ನಾಮನ ಬಿಟ್ಟು ಕೃಪಾಳು ನಾಮನ ಬಿಟ್ಟು ಕೃಪಾಳು ನಿನ್ನೊಳು ಕಾಮಿಸಿ ಬಂದೆ ಮೋಗದೋಳು ಮೋಗದೊಳು 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 ಇನ್ನು ತಮಸಗೊಳ್ಳದಿರು ತಾಳಲಾರಿಯೇ ಇನ್ನು ತಮಸಗೊಳ್ಳದಿರು ತಾಳಲಾರೇನು ಸುಪ್ರೇಮದಿಂದಲೇ ಕೂಡು ಸರಸ ಮಾತಾಡು ಮಾತಾಡು ಕಾಮದಲ್ಲಿ ಮಾತ ಕೇಳು ರಾಮ ಬೇಡಿಗಳುಗಿದ ಗೆದ್ದು ರಾಮ ನನಗೆ ಅರ್ಥ ಆಯ್ತು. ನಾನು ಇಷ್ಟು ಹತ್ತಿರಕ್ಕೆ ಬಂದು ಮಾತನಾಡ್ತಾ ಇದ್ರು ಮುಖ ನೋಡುವ ಮನಸ್ಸು ಮಾಡ್ತಾ ಇಲ್ಲ. ಯಾಕೆ? ನಾನು ಹಾಗೆ ಬಂದವಳಲ್ಲ. ನನ್ನನ್ನು ರಾಮಣ್ಣ ಕಳಿಸಿದ್ರು. ರಾಮಣ್ಣ ನಿನ್ನ ಅಣ್ಣ ರಾಮನೇ ಕಳುಹಿ ಕೊಟ್ಟದ್ದು ಹೌದಂತ ನಿನಗೆ ಬಳಿಯಲ್ಲಿ ಹೆಂಡತಿ ಇಲ್ಲ. ನನ್ನ ತಮ್ಮ ಈಗ ನಿನ್ನನ್ನು ನೋಡಿದ್ರೆ ಖಂಡಿತ ಮದುವೆ ಆಗ್ತಾನೆ ಹಾಗೆ ಹೇಳಿ ಕಳಿಸಿಕೊಟ್ಟಿದ್ದಾನೆ. ಓ ಕಾಮ ಸನ್ನಿಭ ಸಾಮನ ನನ್ನ ಮದುವೆ ಮುಂದೆ ಬ್ರಹ್ಮಚಾರಿನ ಕಾಣೆ ಬಂದದಾಲಿಗೆ ದುಃಖವಿಲ್ಲ ಚಂದದಿ ಕೂಡುವೆ ಎಂದನು ಮಾತಾಡಬೇಡ ನೀನು. ನೋಡುವುದಕ್ಕೆ ಸುರಸುಂದರಿ ಹಾಗೆ ಇದ್ದಿ, ಆದ್ರೆ ನಿನ್ನ ಮನಸ್ಸು ನೀನಾಡುವ ಮಾತು ಅಸುಂದರವಾಗಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಮ್ಮಣ್ಣ ಶ್ರೀರಾಮಚಂದ್ರವ ನಿನ್ನನ್ನು ಕಳುಹಿದ್ದು. ರಾಮ ನಿನಗೆ ಎಲ್ಲಿ ಕಾಣ ಸಿಕ್ಕಿದ್ದು? ಹೇಗೆ ಕಾಣ ಸಿಕ್ಕಿದ್ದು? ಅಬ್ಬಬ್ಬಾ ನಿನ್ನ ಸೊಕ್ಕೆ. ಸುಮ್ಮನೆ ಸುಳ್ಳು ಹೇಳಿ ನನ್ನನ್ನು ವಂಚಿಸುವ ಪ್ರಯತ್ನವನ್ನು ನೀನು ಮಾಡಬೇಡ. ಅಣ್ಣನೇ ಕಳುಹಿದ್ದಾನೆ ಎನ್ನುವುದಕ್ಕೆ ಪ್ರಮಾಣ ಏನುಂಟ ನಿನ್ನಲ್ಲಿ? ಸಂಕೇತ ಏನುಂಟ? ಮೊದಲು ಅದನ್ನು ತಂದು ಇಬ್ರು ಹೊಟ್ಟೆಗಲ್ಲಿ ಹೋಗುವ. ಹಾಗಾಗುವುದಿಲ್ಲ. ಎಲ್ಲೆಲ್ಲಿಂದ ಬಂದು ಏನೇನು ಮಾತಾಡ್ತೀನಿ. ಒಂದು ಮಾತು ಕೇಳು, ನಾನು ಬ್ರಹ್ಮಚಾರಿ. ಆಡಬೇಡ ಮಾತ್ರ. ಇದು ಮೋಸ ನಮಗಾಗ್ತಾ ಉಂಟು ಅಂತ ನೋಡಿ. ನಮ್ಮ ಮೂಗಿನ ತುದಿ ಕೆಂಪಾಗ್ಲಿಕ್ಕೆ ಪ್ರಾರಂಭ ಆಯ್ತು. ಮತ್ತೆ ನಮಗೆ ಸಿಕ್ತು ಬಹಳ ಬೇಗ ಬರ್ತದೆ. ಬರಬಾರ್ದು ಅಂತ ಹೇಳಿ ಆಗ್ಲಿಕ್ಕಿಲ್ಲ. ನಮ್ಮ ಮೂಲ ಸ್ವಭಾವ ಹೊರಬಿಡ್ಲಿಕ್ಕೆ ಪ್ರಾರಂಭ ಆಯ್ತು. ಈಗ ನಾನು ಇಷ್ಟು ಗಡಿಬಿಡಿಸೋದು ಯಾಕೆ ಗೊತ್ತುಂಟ ನಿಮಗೆ? ಸಮಯ ಆಗೋಯ್ತು. ಯಾವ ಸಮಯ ಆಯ್ತು? ನಮ್ಮ ವೇಷ ಇದು ಬಹಳ ತಿರುಗಿದೆ ನೋಡಿ. ಹಿಂದ್ಗಡೆ ರೋಮ ಕಾಣಲಿಕ್ಕೆ ಪ್ರಾರಂಭ ಆಯ್ತು. ಹೌದಾ? ಈ ಬಣ್ಣ ಹೋಗ್ತದೆ ನನ್ ಸ್ವಲ್ಪ ಹೊತ್ತು ಹೋದ್ರೆ. ಹಾಗಾಗಿ ನೇರ ಅಲ್ಲಿಗೆ ಅಮೃತ ನಿನಗೆ ಬ್ರಹ್ಮಚಾರತ್ವದ ಕರೆಯುತ್ತಿದ್ದ ತಮ್ಮನಿಗೆ ಬೇಕಂತೆ ವರವ ತಮ್ಮಿಗೆ ಪಾಲಿಸೈತೆ ವಿವೇಕದಿ ಧನುಜ ಲಗ್ನಗೆ ನಗಗೀಡು ಮಾಡಿದಿರಲ್ಲ. ತಾಯ್ತಿಂಡಿನ ಹಾಗೆ ನೀವು ನನ್ನನ್ನು ಪಾಪದ ಒಳಗಳು ಹೆಣ್ಣು ಬಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ನನ್ನನ್ನು ಹೀಗೆಲ್ಲ ಮಾಡಬೇಕಾಗಿದ್ದೀನಿ. ನಾನಲ್ಲಿ ಹೋಗಿ ಕೇಳಿದಾಗ ಹೇಳಿದ್ದದ್ದು ಎಂತದ್ದು? ಬ್ರಹ್ಮಚಾರಿ ನಾ ಕಾಣೆ. ನೀನು ಒಪ್ಪಿದೀಯ? ಅಲ್ಲ, ನಂಗೆ ಗೊತ್ತಾಗಿಲ್ಲ ಅದೇನು ಅಂತ. ಅವನಿಗೆ ಮದುವೆ ಆಗ್ಬೇಕು ಅಂತಾದ್ರೆ ನಿನ್ನ ಗುರುತು ಬೇಕಂತೆ. ಏನಾದ್ರೂ ಒಂದು ಗುರುತು ಕೊಡು, ತಗೊಂಡು ಹೋಗ್ತೇನೆ ನಾನು. ಅಷ್ಟೇ ಅಲ್ವಾ ವಿಷಯ? ಮತ್ತೆ ಗಾಬರಿ ಆಗೋದು ಯಾಕೆ? ಈಗ ಗುರುತು ಕೊಟ್ರೆ ಮದುವೆ ಆಗ. ಹೌದು ಅಲ್ವಾ? ಗುರುತು ಏನು ಕೊಡ್ಲಿ? ನಿನ್ನ ಬಿಲ್ಲು ಕೊಡು, ನಾ ಕೊಡ್ತೇನೆ. ನಿನ್ನ ಬಿಲ್ಲು
ಅದು ಹಾಗಾಗುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಇದನ್ನು ಕೊಟ್ರೆ ಎಲ್ಲೋ ಅಣ್ಣ ಇಟ್ಟಿದ್ದ ಬಿಲ್ಲನ್ನು ತಕೊಂಡು ಬಂದಿದ್ದಾಳೆ ಇವಳು ಅಂತ ಸಂದೇಹ ಪಟ್ರೆ ನಾನು ಮೊದಲೇ ಹೇಳಿದ್ದೇನೆ. ಅಯ್ಯೋ ಸಂಶಯ, ನಿನಗಿಂತ ಸಂಶಯ ಅವನಿಗೆ. ಹೌದು, ಹೌದು, ಹಾಗೆ ಅದಕ್ಕೆ ಎಡೆಗೊಡಬಾರ್ದು. ಏನ್ ಮಾಡೋದಾಗಿದೆ? ಬೇರೆ ಏನು? ಏನು ಬರೆದು ಕೊಡು. ಯಾವುದ್ರಲ್ಲಿ? ನನ್ನ ಕೈ ಮೇಲೆ ಬರೀ. ಅದು ನೀನೇ ಬರ್ಕೊಂಡದ್ದು ಅಂತ. ಹಣೆ ಮೇಲೆ ಬರೀ. ಹಣೆಯಲ್ಲಿ ಈಗ ಬರೆಯಲಿಕ್ಕೆ ಜಾಗ ಇಲ್ಲ. ಅವನು ಬರ್ತಿದ್ದಾನಲ್ಲ. ಹೌದು, ಬ್ರಹ್ಮ ಬರೆದ ಹಾಗೆ. ಅಯ್ಯೋ ಹಾಗಿದ್ರೆ ಎಂತ ಮಾಡುದು? ನೀನು ನನಗೆ ನಮಸ್ಕರಿಸಿ ಕುಳಿತಿರ್ಬೇಕು. ನಮಸ್ಕರಿಸಿದ್ರೆ ನಿನ್ನ ಬೆನ್ನಲ್ಲಿ ಬರೆಯುತ್ತೇನೆ. ಹೋಗಿ ಅವನಿಗೆ ನಮಸ್ಕರಿಸಿದ ಕೂಡಲೇ ಅದು ಕಾಣ್ತದೆ. ಹೌದಾ? ನನ್ನ ಸೂಚನೆಯಂತೆ ನಡೆಯುತ್ತಾ. ತಡ ಮಾಡುದಿಲ್ಲ ಹಾಗಿದ್ರೆ. ಅದಕ್ಕೆ ಬೇಗ. ಆಯ್ತು ಆಯ್ತು. ನಂಗೆ ಗೊತ್ತಾಗ್ತಿಲ್ಲ. ಇಷ್ಟು ಬೇಗ ಅದು ದಪ್ಪ ಚರ್ಮದವರಿಗೆ ಅದೆಲ್ಲ ಬೇಡ. ಗೊತ್ತಾಗುವುದಿಲ್ಲ. ಹಾ. ಈಗ ನಿನಗೆ ಗೊತ್ತಾಗಲು ಬಾರ್ದ. ಹೌದಾ? ಸರಿ ಹೇಳುವುದಿದ್ರೆ ಅವನಿಗೆ ಗೊತ್ತಾದ್ರೆ ಸಾಕು. ಅದು ಈಗ ಏನು ದೊಡ್ಡ ಪತ್ರ ಬರೆದದ್ದಲ್ಲ. ಅಲ್ಲ ಒಂದು ಸಂಜ್ಞೆ. ಅಲ್ವಾ? ಹೌದು. ಆಗ್ಲಂತೆ ಈಗಲಾದ್ರೂ ಹೋಗಿ ಅವನನ್ನ ಹಿಡಿದು ಇನ್ನೊಂದು ಬಾರಿ ಬರುವಾಗ ಹೀಗಿರುವುದಿಲ್ಲ ನೀನು. ಅಂದ್ರೆ ಈಗ ಬರುವಾಗ ಮೂಗಿನ ತುದಿ ಕಮ್ಮಾರನ ತಿದಿಯ ಹಾಗೆ ಕೆಳಗೆ ಮೇಲೆ ಹೋಗ್ತಾ ಇತ್ತು. ಸ್ವಲ್ಪ ಸಿಟ್ಟು. ರಾಮ ಇನ್ನೇನು ಹೇಳ್ತಾನೆ ಅಂತ ಹೇಳಿ ಕಿವಿಯನ್ನು ನಿಮಿರಿಸಿಕೊಂಡು ಬಂದವಳು. ಹೌದು ಅಲ್ವಾ? ಇನ್ನೊಂದು ಬಾರಿ ಬರುವಾಗ ನಿನ್ನ ಕಿವಿ ಮೂಗು ಹೀಗಿರುವುದಿಲ್ಲ. ಹೀಗಿರುವುದಿಲ್ಲ ಅಂದ್ರೆ? ಹೌದು, ಹೀಗಿರುವುದಿಲ್ಲ ಅಂದ್ರೆ ಸರಿಯಾಗಿರ್ತದೆ. ಹೌದಾ? ಒಂದು ಹಾಗೆ ಈಗಲಾದ್ರೂ ಅವ ಈ ಬಾರಿ ಮೊದಲ ಬಾರಿ ಹೋದಾಗ ನಿನ್ನನ್ನು ಅವಮಾನಿಸಲಿಲ್ಲ. ಇನ್ನೊಂದು ಬಾರಿ ಹೋದಾಗ ನಿನ್ನನ್ನು ಅವಮಾನಿಸ್ತಾನೆ. ಅವಮಾನಿಸ್ತಾನೆ. ನಿನ್ನನ್ನು ಅವಮಾನಿಸ್ತಾನೆ. ಮಾನಿಸ್ತಾನೆ. ನಿನ್ನನ್ನು ಅವಮಾನಿಸ್ತಾನೆ. ಹಾಗಿದ್ರೆ ಆದಷ್ಟು ಬೇಗ ಹೋಗಿ ಕೈ ಹಿಡ್ಕೊಂಡು ಬರ್ತೇವೆ. ಆಯ್ತು, ಮಂಗಳಾರತಿಗೆ ಸಿದ್ಧತೆ ಮಾಡ್ತೇವೆ. ಲಂಕೆಯ ಹೆಣ್ಣೊಬ್ಬಳನ್ನು ಕೆಣಕಿದ ಪರಿಣಾಮ ನಿನ್ನ ಅಧಪತನ ಪ್ರಾರಂಭವಾಯಿತು ಎನ್ನುವ ಹಾಗೆ ಹೇಳ್ತಾ ಇದ್ದೇನೆ. ನನ್ನನ್ನು ನೋಡಿ ನಗಾಡ್ತಾ ಇದ್ದೇನೆ. ನಗು ನಗು, ಇದು ನಿನ್ನ ಜೀವನದ ಕೊನೆಯ ನಗು. ನಿನ್ನನ್ನು ಭಂಗಪಡಿಸದೇ ಇದ್ರೆ, ಇದಕ್ಕೆ ಸರಿಯಾದ ಶಾಸ್ತಿಯನ್ನು ಮಾಡದೇ ಇದ್ರೆ, ನಾನು ಹುಟ್ಟದ್ದು ಸೀರೆಯಲ್ಲ, ತೊಟ್ಟದ್ದು ಕುಪ್ಪಸವಲ್ಲ, ಬಂದದ್ದು ಮೊಲೆಯಲ್ಲ. ಲಕ್ಷ್ಮಣ ಅಣ್ಣ, ಏನೋ ಶಪಥ ಮಾಡಿಕೊಂಡು ರಕ್ಕಸಿ ಹೋಗಿದ್ದಾಳೆ. ಅವಳೇನು ಮಾಡುತ್ತಾಳೆ ಎನ್ನುವುದು ದೊಡ್ಡ ಪ್ರಶ್ನೆಯಲ್ಲ. ಏನು ಮಾಡಿದ್ರೂ ಅದನ್ನು ಪ್ರತಿಭಟಿಸಬಹುದು. ಆದ್ರೆ ಈ ಘಟನೆಯಿಂದ ನಮಗೊಂದು ಜೀವನದ ಅನುಭವವಾಯಿತು. ನೆನಪಿದೆಯಾ ನಿನಗೆ? ಯಾವುದಣ್ಣ? ಅನಾರ್ಯರಲ್ಲಿ ವಿನೋದವಾಡಬಾರದು. ನೀನು ನಾನು ಅಂತಲ್ಲ, ಯಾರೇ ಆದರೂ ತೀರಾ ಕೀಳು ಮಟ್ಟದ ಮನುಷ್ಯರಲ್ಲಿ ವಿನೋದದ ಮಾತನ್ನು ಆಡಕೂಡದು. ಕಾವಿವಚನವು ಕೈಯ ಜಪಸರ ಕೋವಿದಂಡ ಕಮಂಡಲುಗಳು ರಾವಣನು ಸನ್ಯಾಸಿ ವೇಷವ ತಾಳಿ ಬಂದ ಲಂಕಾಧೀಶ್ವರ ರಾವಣ ದಶಕಂಠ
ಆದರೂ 10 ತಲೆಯಲ್ಲಿ ಆಲೋಚನೆ ಮಾಡಬೇಕಂತ ವಿಚಾರವನ್ನು ಒಂದೇ ತಲೆಯಲ್ಲಿ ಆಲೋಚನೆ ಮಾಡುತ್ತಾ ಇದ್ದೇನೆ. ನನ್ನ ಮನದಾಸೆ ಈಡೇರಬೇಕು. ಅದಕ್ಕೆ ಬೇಕಾಗಿ ಕಾವಿ ವಸ್ತ್ರ, ಗೋವಿ, ಕೈಯಲ್ಲಿ ದಂಡ ಕಮಂಡಲ ಇತ್ಯಾದಿಗಳು ಧರಿಸಿಕೊಂಡು ಬಂದಿದ್ದೇನೆ. ಸತ್ಯ ಹೇಳಬೇಕಾದ್ರೆ ನನ್ನ ಪರಿಚಯ ನನಗೇ ಆಗುವುದಿಲ್ಲ. ನಾನು ರಾವಣ ಹೌದಾ ಅಲ್ಲವೋ ಅಂತ ಹೊಟ್ಟೆ ಬಾಡಿಗೆ ಬೇಕಾಗಿಲ್ಲ. ನನ್ನ ಆಸೆ ಏನಿದೆಯೋ ಅದು ಕೈಗೂಡಬೇಕೆಂಬಂತ ಆಸೆಯಿಂದ ಬಂದಿದ್ದೇನೆ. ಬರುತ್ತಾ ಬಂದು ಸೇರಿದಂತ ಸ್ಥಳ ಇದೇ ಆಗಿರಬೇಕು. ಇಲ್ಲಿಂದಲೇ ಪ್ರಾರಂಭಿಸ್ತೇನೆ. ಭವತಿ ಭಿಕ್ಷಾ, ಭವತಿ ಭಿಕ್ಷಾ, ಭವತಿ ಭಿಕ್ಷಾ. ಭಿಕ್ಷೆಯ ನೀಡದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡದೇವಿ ಕುಕ್ಷಿಗಾದಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆಗೈತಿಲ್ಲಿ ಬಂದೆ ಕಣ ಆಗ ಭಿಕ್ಷೆಯ ನೀಡದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡದೇವಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಅಮ್ಮ, ಭಿಕ್ಷೆ ಆಸೆಯಿಂದ ತಮ್ಮ ಆಶ್ರಮದ ಬಳಿಗೆ ಇದೋ ನಾನು ಬಂದಿದ್ದೇನೆ. ಕಾವಿ ವಸ್ತ್ರ ಹುಟ್ಟಂತ ಒಬ್ಬ ಸನ್ಯಾಸಿ ನಾನು. ಕಟ್ಟಿದ ಮನೆಯೆಲ್ಲ ಹುಟ್ಟಿದ ಮಕ್ಕಳೇ ಸಂಸಾರ ಎಂಬುದೇ ನಮಗೆಲ್ಲ ಸರ್ವಸಂಗ ಪರಿತ್ಯಾಗಿಗಳು ನಾವು. ನಿಮ್ಮಂತ ಮಹಾ ಅನುಭವರು ಏನಾದ್ರು ಕೊಟ್ಟಂತೆ ಹೌದು ಅಂತಾದ್ರೆ ಅದರಲ್ಲೇ ನಮ್ಮ ಜೀವನ ಸಾಗುತ್ತಾ ಇದೆ. ಆದ್ದರಿಂದ ಭಿಕ್ಷೆಯನ್ನು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳುತ್ತಾರೆ. ಲೇಸಾಗಿದ್ದಯ್ಯ ಸನ್ಯಾಸಿಗೆ ನಿಮ್ಮ ಚರಣಕ್ಕೆ ಸಾತಿರ ಚರಣೆಂಬೆ ನಾನು ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿಯೇಕೆ ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿ ಸಂತೋಷವಾಯಿತು ಎಲ್ಲ ಮನಗೆ ಲೇಸಾಗಿದ್ದಯ್ಯ ಸನ್ಯಾಸಿ ಓ ಮುನಿವರೇಣ್ಯ, ಅಮ್ಮ, ಪವಿತ್ರವಾದ ಚರಣಾಗ್ರಹಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಶ್ರೇಯೋಭಿರಸ್ತು. ಒಳ್ಳೆದಾಗುವುದಾದ್ರೆ ನನ್ನಿಂದ ಅಡ್ಡಿ ಇಲ್ಲ. ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು. ಆಹಾ, ನಿಮ್ಮ ದರ್ಶನದಿಂದ ಪುನೀತಳಾಗಿದ್ದೇನೆ ನಾನು. ಆಹಾ. ಆದ್ರೆ ಏನು ಮಾಡುದು ಸ್ವಾಮಿ, ಏನು? ನೀವೇನೋ ಭಿಕ್ಷೆಯನ್ನು ಕೇಳ್ತಾ ಇದ್ದೀರಿ. ಹೌದು. ಭಿಕ್ಷೆ ನೀಡಬೇಕಾದ್ರೆ ನಮ್ಮಲ್ಲಿ ಇರ್ಬೇಕಲ್ಲ ಸ್ವಾಮಿ. ಹೌದು. ಸ್ವಾಮಿ, ಏನು? ಅಡುಗೆ ಊಟಗಳೆಂಬ ಗೊಡವೆಯೂ ನಮಗಿಲ್ಲ. ಹಾ. ಕಂದಮೂಲಾದಿಗಳನ್ನೆಲ್ಲ ತಿಂದು ಬದುಕುವವರು ನಾವು. ಹಾ. ನಿಮಗೆ ಏನು ಕೊಡ್ಲಿ ಸ್ವಾಮಿ? ಅಮ್ಮ, ಏನಿದೆ? ಇಷ್ಟೆಲ್ಲ ಹೇಳಬೇಕು ಅಂತಾದ್ರೆ ನೀವು ಯಾರು, ನೀವು ಯಾವ ಊರಿನವರು, ಹೆಸರೇನು, ಗಂಡ ಯಾರು, ಯಾವ ವಿಚಾರ ನಿಮ್ಮ ಪರಿಚಯವನ್ನು ಕೇಳ್ತಾ ಇದ್ದೀರಾ? ಹೌದು. ಅಯೋಧ್ಯೆಯ ಚಕ್ರವರ್ತಿ ಹಾ. ದಶರಥ ಚಕ್ರವರ್ತಿಯ ಮಗ ಶ್ರೀರಾಮಚಂದ್ರ. ಅವರ ಮಡದಿ ನಾನು ಸೀತಾಮಾತೆ. ಅನುಜನಾದಂತಹ ಲಕ್ಷ್ಮಣನನ್ನು ಕೂಡಿಕೊಂಡು ಹಾ. ಪಿತೃವಾಕ್ಯ ಪರಿಪಾಲನೆಗಾಗಿ ಹಾ. ವನವಾಸಕ್ಕಾಗಿ ಬಂದವರು ನಾವಾಗಿದ್ದೇವೆ. ಹಾಗಾದ್ರೆ ಈಗ ಗಂಡಲ್ಲಿ ಕಾಣುವುದಿಲ್ಲ ತಾನೇ? ಅದಕ್ಕೂ ಒಂದು ಕಥೆ ಉಂಟು ಸ್ವಾಮಿ. ಏನು? ಓ, ಆ ಕಡೆಯಲ್ಲಿ ಹಾ. ಒಂದು ಚಿಗರೆಯ ಮರಿಯನ್ನು ನಾನು ಕಂಡೆ. ಜಿಂಕೆ? ಹೌದು. ಓಹೋ. ಅದನ್ನು ಕಂಡಾಗ ಹಾ. ನನ್ನ ಪತಿದೇವರಲ್ಲಿ ಕೇಳಿಕೊಂಡೆ, ಹಾ. ಆ ಜಿಂಕೆಯ ಮರಿ ನನಗೆ ಬೇಕೆಂಬುದಾಗಿ. ಅದನ್ನು ತರುವುದಕ್ಕಾಗಿ ಅವರು ಹೋದ್ರು. ಹಾಗಾದ್ರೆ ಲಕ್ಷ್ಮಣ ಇಲ್ಲಿ ಕಂಗೊಳಿಸುವುದಿಲ್ಲ ತಾನೇ? ಅವರು ದೂರಕ್ಕೆ ಹೋದಂತಹ ಸಂದರ್ಭದಲ್ಲಿ ಹಾ. ಯಾವುದೋ ಒಂದು ಧ್ವನಿ ಕೇಳಿಸಿತು. ಓಹೋ. ನನ್ನ ಪತಿದೇವರಿಗೆ ಏನೋ ತೊಂದರೆ ಆಯ್ತು ಎನ್ನುವಂತಹ ಉದ್ದೇಶದಿಂದ ಹಾ. ಮೈದುನನಾದ ಲಕ್ಷ್ಮಣನನ್ನು ಆ ಕಡೆಗೆ ಕಳುಹಿಸಿಕೊಟ್ಟಿದ್ದೇನೆ. ಓಹೋ. ಹಾಗಿದ್ರೆ ಏನೇ ಇರಲಿ, ಅದೆಲ್ಲ ನಮಗೆ ಅಗತ್ಯ ಇಲ್ಲ. ಹಾ. ಭಿಕ್ಷೆಯನ್ನು ಆಸೆ ಇಟ್ಟುಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಇದ್ದದ್ದು ಏನಾದ್ರೂ ಕೊಟ್ಟು ತೃಪ್ತಿಪಡಿಸಬೇಕು. ಇದ್ದದನ್ನಾದ್ರೂ ಕೊಡೋಣವೆಂದರೆ ಹಾ. ಒಂದು ಸಮಸ್ಯೆ ಆಯ್ತಲ್ಲ ಸ್ವಾಮಿ. ಯಾವ ಸಮಸ್ಯೆ? ಏನಾಗಿದೆ? ನನ್ನ ರಕ್ಷಣೆಗಾಗಿ ಹಾ. ನನ್ನ ಮೈದುನನಾದಂತಹ ಲಕ್ಷ್ಮಣ ಹಾ. ಲಕ್ಷ್ಮಣ ರೇಖೆಯನ್ನು ಎಳೆದು ಹೋಗಿದ್ದಾನೆ. ಓಹೋ, ಅಲ್ಲಿ ಕಾಣುತ್ತಾ ಇರುವುದು ಲಕ್ಷ್ಮಣ ರೇಖೆ. ಅದು ಯಾಕೆ? ಆ ರೇಖೆ ಅದು ಒಳಗೆ ಬರಬಾರದು. ಈ ವನದಲ್ಲಿ ದುಷ್ಟ ರಾಕ್ಷಸರಿದ್ದಾರೆ, ಹಾ. ಅವರಿಂದ ನಮ್ಮ ಪಾಲಿಗೆ ತೊಂದರೆ ಬರಬಾರದು ಎನ್ನುವಂತಹ ಉದ್ದೇಶ. ಸತ್ಯ ವಿಚಾರವನ್ನು ಹೇಳಿದ್ದೀನಿ ನೀನು. ರಕ್ಕಸ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬರ್ತಾರ್ದು ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲವೇ? ಹಾ. ಹಾಗಾಗಿ ಹಾ. ನಾನು ಹೇಗೆ ಕೊಟ್ಟೆ ಹೇಳಿ? ಅಮ್ಮ, ಗೆರೆ ಹಾಕಿದ್ದು ಯಾಕೆ? ದಾನವರಿನ ಉಪಟಳವಾಗಬಾರದು ಎಂಬ ಹಾಗೆ. ಹೌದು. ಅದಕ್ಕೆ ನಾನು ಕೂಡ ಸಂತೋಷ ಪಡ್ತೇನೆ. ಹಾ. ನಾವು ಅಂತವರಲ್ಲ ತಾನೆ, ನಾವು ಸರ್ವ ಸಂಘ ಪರಿತ್ಯಾಗಿಗಳು. ನಮ್ಮಂತವರು ಬಂದ್ರೆ ಕೊಡಬೇಡ ಅಂತ ಹೇಳಲಿಕ್ಕಿಲ್ಲ, ಕೊಡಲು ಬಾರದಿಲ್ಲ, ಸರಿಯಲ್ಲ. ಆದ್ದರಿಂದ ಉದರ ಪೋಷಣೆಗೆ ಬೇಕಾಗಿ ಬಂದಿದ್ದೇನೆ. ಒಂದು ವೇಳೆ ನನ್ನ ಮಾತನ್ನು ಕೇಳಿ ಕೊಡದೆ ಹೋದ್ರೆ ನಾವು ಶಾಪ
ಭಾನು ಮಾರ್ಗದಲ್ಲಿ ಪುಷ್ಪಕ ವಿಮಾನದಲ್ಲಿ ಕುಳ್ಳರಿಸಿ ಭಾನು ಮಾರ್ಗದಿಂದ ಆಸುರಿ ಪ್ರವೃತ್ತಿಯನ್ನೇ ಬೈಗಿಯೋಡಿಸಿಕೊಂಡು ಹೊರಟಿರುವ ಕೆಲವ ಕಳ್ಳ ರಾಕ್ಷಸ ಸೀತೆಯ ಬಿಟ್ಟಂತ ಸಾರಿದ್ರೆ ಒಳ್ಳೇದು. ಸತ್ತ ಪ್ರಾಣಿಗಳನ್ನು ತಿಂದು ಜೀವಿಸುವ ರಣ ಹದ್ದೆ ಏನು ಈ ಪಾರು ಪದ್ದವ ಪಟ್ಟವರಾರು ಕಾರ್ಯ ಬಿಟ್ಟಂತ ಸತ್ಯ ಧರ್ಮ ಮಾರ್ಗದಲ್ಲಿ ಬಾರದು ಶರ್ಮವಿಡಿದು ಸೆಣಗಿದೇವಲ್ಲ ತಮಗೊಮ್ಮೆ ಸೋಲ್ಗೆಲು ಕಾಣಿಸಲಿಲ್ಲ ಮರ್ಮವ ಹಿಡಿದು ಕಾದು ಅದೆಷ್ಟೋ ಹೊತ್ತಿನಿಂದ ಹೋರಾಡುತ್ತಿದ್ದೇನೆ. ಸೋಲು ಗೆಲುವು ಇತ್ಯರ್ಥವಾಗಲಿಲ್ಲ. ಇಲ್ಲ ಏನು ಜಟಾಯು ನಾನ್ಯಾರೆಂಬುದಾಗಿ ಬಲ್ಲೆಯ ಸುವರ್ಣಲಂಕಾಧೀಶ ರಾವಣ. ಏನು ನಾವೊಂದು ಇತ್ಯರ್ಥ ಮಾಡಿಕೊಳ್ಳೋಣ. ನಿನ್ನಂತ ಇಂಥ ಕೆಟ್ಟ ಕಾರ್ಯ ಮಾಡಬಾರದು. ಹೋಗು ಬೇಡ, ಅದು ಕೆಟ್ಟದ್ದೇ ಒಳಿತ ನನಗೆ ಸೇರಿದೆ. ಮರ್ಮವ ತಿಳಿದು ಕಾದುವ ನಿನ್ನ ಜೀವ ಎಲ್ಲಿ ಉಂಟು ಅಂತ ನೀನು ಹೇಳಬೇಕು. ನನ್ನ ಜೀವ ಎಲ್ಲಿ ಉಂಟು ಅಂತ ನಾನು ಹೇಳ್ತೇನೆ. ಮರ್ಮಾರ್ಜಿತ ಮಾಡಬೇಕಲ್ಲ, ನಿನ್ನ ಮರ್ಮ ಎಲ್ಲಿ ಹೇಳು. ನನ್ನ ಮರ್ಮ ಹೌದು, ಬಲದ ಕಾಲ ಮುಂಗುಷ್ಠದಲ್ಲಿ. ಹೌದಾ? ಮುಂಗುಷ್ಠದಲ್ಲಿ ಅಕ್ಷಯಾದಿಗೆ ರೆಕ್ಕೆಗಳಲ್ಲಿ ಬಲ ಇದೆ. ನಿಲ್ಲ ಯುದ್ಧಕ್ಕೆ. ಲಂಕಾನಗರಿಗೆ ಕೊಂಡೊಯ್ದು ಅಶೋಕಾವನದಲ್ಲಿ ಬಂದಿರ್ತೇನೆ.
ಆರಿದರು ದೃಢವನ್ನು ಪರಿಬಲ ಶಾಲೆಯಡಿ ನಮ್ಮವರ ನುಡಿಯನ್ನಾಲಿಸಿದಂತಹ ನಾನು ಸಮೀಪದಲ್ಲೇ ಇದ್ದಂತಹ ಮಹೇಂದ್ರ ಪರ್ವತದ ಉತ್ತುಂಗ ಶೃಂಗವನ್ನ ಅಡರಿದೆ. ನನ್ನ ಆರಾಧ್ಯ ಮೂರ್ತಿಯಾಗಿರುವಂತಹ ಶ್ರೀರಾಮಚಂದ್ರವರನ್ನ ಮನಸಾರೆ ಧ್ಯಾನಿಸಿಕೊಂಡೆ. ತಂದೆಯಾದಂತಹ ವಾಯುದೇವೆಯನ್ನ ನನ್ನ ಕಾರ್ಯಕ್ಕೆ ಅಧಿದೇವತೆಯನ್ನಾಗಿಸಿಕೊಂಡೆ. ಸೀತಾಮಾತೆಯನ್ನು ಅರಸುವುದಕ್ಕೆ ಬೇಕಾಗಿ ಸಮುದ್ರೋಲ್ಲಂಘನವನ್ನ ಮಾಡಿದೆ. ಲಂಕೆಗೆ ಸೇರುವಂತಹ ಬರದಲ್ಲಿ ಬಂದಂತೂ ನಿಂತಹ ಕ್ಷೇತ್ರ ಸರಿಯಾಗಿ ತಿಳಿಯಿತು. ತೃಣಬಂಧು ಮಹರ್ಷಿಗಳ ಆಶ್ರಮದ ಅಂಗಣ. ಯಾರೋ ಹೇಳಿದ್ರಲ್ಲ 700 ಯೋಜನೆಗಳಷ್ಟು ಮುಂದೆ ಸಾಗಿ ಬಂದೆ. ಹಾಗಾದ್ರೆ ಮುಂದೆ ಲಂಕೆ ಎಲ್ಲಿದೆ ಎನ್ನುವುದನ್ನು ಗಮನಿಸಬೇಕಿದ್ರೆ, ಹುಡುಕಬೇಕಿದ್ರೆ ವಿಚಾರಿಸುವುದು ಯಾರನ್ನು? ಓಹೋ, ಅಲ್ಲೇ ತಪೋಮಗ್ನಾಗಿರುವಂತಹ ಮಹರ್ಷಿಯವರನ್ನ ಹೋಗಿ ವಿಚಾರಿಸಿದಾಗ ಸಂಪೂರ್ಣವಾದಂತಹ ವಿಚಾರವನ್ನು ಅರುಹಿದ. ಲಂಕೆ ಎಲ್ಲಿದೆ ಎಂದು ಕೇಳಿದಾಗ ನೀನು ನನ್ನನ್ನ ಮೇಲೆತ್ತಿದರೆ ತೋರಿಸಬಲ್ಲೆ ಅಂತ ಹೇಳಿದೆ. ಮೇಲೆತ್ತುವುದಕ್ಕೆ ಏನು ಒಂದರ ಕ್ಷಣದಲ್ಲಿ ಮಾಡಿಕೊಂಡೆ. ಅವ ಹೇಳಿಕೊಂಡೆ ಮಾತು. ದೀರ್ಘಕಾಲದ ತಪಸ್ಸಿನ ಪರಿಣಾಮವಾಗಿ ತನ್ನ ಜಡೆಯು ಬೇರೂರಲ್ಪಟ್ಟಿದೆ. ಆದ್ದರಿಂದ ರಾಮಸ್ಮರಣೆಯನ್ನ ಮಾಡುತ್ತಾ ಒಂದು ಮಹರ್ಷಿಗಳನ್ನು ತೋರಿಸಿದನಲ್ಲ ಲಂಕೆಯನ್ನು. ಏರಿದನು ಮಾಲು ದುರ್ಗ್ಯವೋ ಪಟ್ಟಣವನ್ನು ತೋರಿಸಿದರು. ನೋಡಿದೆ, ಬಹಳ ಸಂತೋಷವಾಯಿತು. ಒಂದಕ್ಕೊಂದು ಒಪ್ಪಿ ಪರಮೇಶ್ವರನ 3 ಕಣ್ಣುಗಳಂತೆ ರಾರಾಜಿಸುತ್ತಿರುವಂತಹ ಲಂಕಾಪಟ್ಟಣ ತ್ರಿಕುಟಾಚಲದ ಮಧ್ಯೆ ಶೋಭಾಯಮಾನವಾಗಿ ಬೆರೆಯುತ್ತಾ ಇದೆ. ಪ್ರಾಕೃತಿಕ ಸ್ವಭಾವದಂತೆ ಸುತ್ತುವರಿದಂತಹ ಪರ್ವತ ಶಿಖರಗಳೆಲ್ಲವೂ ಕೋಟೆಗೆ ಭದ್ರಕೋಟೆ ಎನ್ನುವಂತೆ ಮೆರೆಯುತ್ತಾ ಇವೆ. ಅಷ್ಟೇ ಅಲ್ಲ, ಆ ತೆಂಕಣ ದಿಕ್ಕಿನಲ್ಲಿರುವಂತಹ ಸಾಗರ ಈ ಕೋಟೆಗೆ ಜಲದುರ್ಗೋಪಾದಿಯಲ್ಲಿ ಮೆರೆಯುತ್ತಾ ಇದೆ. ಇಂತಹ ಕೋಟೆಯನ್ನು ನಾನು ಪ್ರವೇಶಿಸಬೇಕಿದ್ರೆ ರಾಮನ ಅನುಗ್ರಹ ಬೇಕೇ ಬೇಕು. ತಡವಾಡುವುದಿಲ್ಲ. ಮಹರ್ಷಿಗಳು ತೋರಿಸಿದಂತಹ ಲಂಕಾಪಟ್ಟಣವನ್ನು ರಾಮ ಸ್ಮರಣೆಯೊಂದಿಗೆ ಸೇರಿಯೇ ಬಿಡುತ್ತಾರೆ ನೋಡ.
ಹೇಳಿದ್ದಾರೆ. ರಾವಣೇಶ್ವರ ಮಹಾಪ್ರಭು ಅಂತ ರಾವಣೇಶ್ವರನ ಈ ಲಂಕಾಪುರದಲ್ಲಿ ಸಂತೋಷದಲ್ಲಿರಬೇಕಾದ್ರೆ ರಕ್ಷಣೆ ಎಂಬುದೇ ಬೇಕು. ಏಳು ಸುತ್ತಿನ ಕೋಟೆ ಮಧ್ಯರಾತ್ರಿಯ ಸಮಯದೊಳಗೆ ಎಲ್ಲರೂ ರಾಕ್ಷಸರು ಆಯಾಗಿ ನಿದ್ರಿಸ್ತಾ ಇದ್ದಾರೆ. ಇಷ್ಟು ಮಂದಿ ರಾಕ್ಷಸರು ಕೂಡ ಅವರ ಸಂತೋಷದಲ್ಲಿ ನಿದ್ರೆ ಮಾಡಬೇಕಾದ್ರೆ ನಾನೊಬ್ಬಳೆ ಸಾಕ್ಷಿ. ಒಬ್ಬನಾಗಲೇ ಈ ಕೋಟೆ ಒಳಗೆ ಪ್ರವೇಶ ಮಾಡುವ ಹಾಗಿಲ್ಲ. ಇಷ್ಟು ಮಾತನಾಡಿದ್ರು ನಿಮಗೆ ಪರಿಚಯ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಯಾರು ಗೊತ್ತಾ? ಲಂಕಾಲಕ್ಷ್ಮಿ ಲಂಕಿಣಿ. ಈ ಲಂಕಾಪುರವನ್ನೇ ರಕ್ಷಣೆ ಮಾಡ್ತಾ ಇದ್ದೇನೆ. ಯಾಕೋ ಏಳು ಸುತ್ತಿನ ಕೋಟೆಯನ್ನು ಸುತ್ತರಿದು ಎಲ್ಲರೂ ಮಲಗಿದವನ ಹೊತ್ತಿಗೆ ಕೂತ್ರೆ ನಮಗೂ ನಿದ್ರೆ ಬರ್ತಿಲ್ಲ. ನಿದ್ರೆ ಬರ್ತದೆ, ಕೂತ್ರೆ ಬರ್ತಾರೆ. ಹಾಗಾದ್ರೆ ನನಗೂ ಸ್ವಲ್ಪ ಆಯಾಸ ಗೊತ್ತಾಗ್ತಾ ಇದೆ. ಯಾಕೋ ಹೇಳು, ಉದ್ದಕ್ಕೆ ಒಮ್ಮೆ ಕೂತ್ರೆ ಸ್ವಲ್ಪ ನಿದ್ರೆ ಮಾಡುವಂತಾಗ್ತದೆ. ಹಾಗಾದ್ರೆ ಮಲಗಲೇಬೇಕಲ್ಲ. ಮಲಗತ್ರ ನಿದ್ರೆ ಆಗ್ತದ? ಆಗುದಿಲ್ಲ. ಎಲ್ಲಿ ಮಲಗೋದು? ಕೋಟೆಯ ಬಾಗಿಲು ಮುಚ್ಚಿದ್ರು ಕೂಡ ಕಳ್ಳರ ಪ್ರವೇಶ ಮಾಡಿದ ಹಾಗೆ ಕೋಟೆಯ ಬಾಗಿಲು ಪರ್ವತ ಬಿದ್ದ ಹಾಗೆ ಆಗಬೇಕು. ಒಬ್ಬರು ಕೂಡ ದಾಟಿ ಮಹತ್ಯ ಹೋಗ್ಲಿಕ್ಕೂ ಕೂರ್ದು ಒಮ್ಮೆ ಮಾತ್ರ ಮಲಗಲು ಅಷ್ಟೇ. ಲಂಕಾಪಟ್ಟಣವನ್ನ ಸೇರಬೇಕು. ರಾತ್ರಿಯ ಸಮಯ ಆದುದರಿಂದಲಾಗಿ ರಾತ್ರಿಯ ಒಂದು ಜಾವ ಕಳೆದ ಬಳಿಕ ಪಟ್ಟಣವನ್ನ ಸೇರಬೇಕೆನ್ನುವಂತಹ ತೀರ್ಮಾನವನ್ನ ಕೈಗೊಂಡೆ. ಆದ್ದರಿಂದಲೇ ಆ ಹೊತ್ತಿಗೆ ಸರಿಯಾಗಿ ಭವ್ಯವಾದಂತಹ ಗಿರಿದುರ್ಗಗಳನ್ನೆಲ್ಲ ಏರಿ ಎಳೆದು ಲಂಕಾಪಟ್ಟಣವನ್ನ ಸೇರಿದ್ದೇನೆ. ಯಾರೂ ಗೋಚರಿಸುವುದಿಲ್ಲ, ನಿರ್ಜನವಾದಂತಹ ಪಟ್ಟಣ. ಹಾಗಾದ್ರೆ ತಡ ಯಾಕೆ? ಸೀತಾಮಾತೆ ಎಲ್ಲಿದ್ದಾಳೆ ಎನ್ನುವ ಹಾಗೆ ಅರಸರು ಮುಂದೆ ಹೋಗುತ್ತಾರೆ. ಈ ತರವಾದಂತಹ ಕೃತಿ ನನ್ನ ಕಂಡ ಮುಂದೆ ಯಾವುದು ಏನು ಹೇಗೆ ಎನ್ನುವುದನ್ನು ಸರಿಯಾಗಿ ಗಮನಿಸಿದ್ರೆ ಇದು ಮನುಷ್ಯನ ಆಕೃತಿಯ ಹಾಗೆ ಕಾಣುತ್ತಾ ಇದೆ. ಸರಿಯಾಗಿ ನೋಡಿದ್ರೆ ದಾರಿ ಮಧ್ಯೆ ಬಿದ್ದಿದೆ. ಹೆಚ್ಚಿನ ಆಕೃತಿ ಇದು. ರಾಮಭಕ್ತರಾಗಿರುವಂತಹ ಈ ಹನುಮಂತನಿಗೆ ಇಂಥದ್ದೆಲ್ಲ ನೋಡುವಂತಹ ದುಸ್ಥಿತಿ ಒದಗಿ ಬಂತಲ್ಲ. ಆದರೆ ಒಂದು ನನ್ನ ಕೆಲಸ ಮುಗಿಬೇಕಿದ್ರೆ ನಾನಿಲ್ಲಿಂದ ಮುಂದುವರಿಯಲೇಬೇಕು. ನಾನು ಮುಂದೆ ಹೋಗಬೇಕಿದ್ರೆ ಇವಳನ್ನು ಎಬ್ಬಿಸಬೇಕೋ ಬೇಡ? ಹೇಗೆ ಎಬ್ಬಿಸುವ? ನಾವು ಜಾತಿಯಲ್ಲಿ ಮಂಗಗಳಿಗೆ ಬಾಲ ಇರುವುದು ಯಾಕೆ ಸ್ವಾಮಿ? ಪ್ರಕೃತಿ ಸಹಜವಾದದ್ದು. ಹಾಗಂತ ನಮ್ಮ ಕಷ್ಟ ಕಾಲಕ್ಕೆ ಉಪಯೋಗ ಆಗಲಿ ಅಂತೇಳಿ ಬಾಲ ಇರುವಂಥದ್ದು. ಉದ್ದವಾಗಿ ಬೆಳೆದಿರುವಂತಹ ಈ ಬಾಲದಿಂದ ಅವಳ ಕರ್ಮ. ಲಂಕಾಪುರದಲ್ಲಿ ಬೇಕಾದಷ್ಟು ನಾಯಿಗಳನ್ನು ಸಾಕಿದ್ದಾರೆ. ಒಂದು ಮಲಗಲಿಕ್ಕೆ ಬಿಡ್ತಾವ, ಮಲಗಿದಲ್ಲಿ ಏನು ಮೂತ್ರ ಮಾಡಿದ ಮತ್ತೆ ಬಿತ್ತುಕೊಂಡಿದ್ದಲ್ಲ ಇದು. ಒಮ್ಮೆ ಎಪ್ಪಿಸಲಿಕ್ಕೆ ಎಷ್ಟು ಕಷ್ಟ ಆಗಿದೆ ಇವಳು. ಮಲಗಿ ಸಾಯಲಿಕ್ಕೆ ಬಿಡುತ್ತಿಲ್ಲ. ನಮಗೆ ವ್ಯವಸ್ಥೆ ಉಂಟ. ಅವರು ಬೇಕಾದ್ರೆ ಮಲಗ್ತಾರೆ, ನಮಗೆ ವ್ಯವಸ್ಥೆ ಇಲ್ಲ.
ಬೇಕು ನಮಗಿಲ್ಲ. ಯಾರು ಬಂದಿದ್ದಾರೆ? ಮಧ್ಯರಾತ್ರಿ ಕಾಲದಲ್ಲಿ ಎದ್ದು ತಿರುಗಾಡುವಾತ ನಾನೆಲ್ಲ ಕಪಿ. ವಿಚಿತ್ರವೇ ಸರಿ. ಎಲ್ಲರೂ ಮಲಗಿದಂತಹ ಸಮಯ, ಮಧ್ಯರಾತ್ರಿಯ ಸಮಯ ಇದು. ಎಲ್ಲರೂ ನಿದ್ರಿಸ್ತೇ ಇದ್ರೆ ಈ ಕಪಿ ಯಾವ ಕಪಿ? ಏ ಕಾಡ ಕಪಿ, ಮಂಗಡಿ ಹೇಳು. ಮರದಿಂದ ಮರಕ್ಕೆ ಹಾರುವ ಮೃಗ ಪಕ್ಷಿಗಳಾದ್ರೂ ಕೂಡ ಈ ಸಮಯದಲ್ಲಿ ಅಯೋಗ್ಯ ಬಳಕ್ತೇವೆ. ಆದ್ರೆ ಮಂಗಳ ತಾಳಿ ಹೇಳು, ಈ ತೋರದೊಳಗೆ ಮಧ್ಯರಾತ್ರಿಯ ಸಮಯ ನಿದ್ರೆ ಇಲ್ಲದೆ ಸಂಚಾರ ಮಾಡ್ತಾ ಇದೆಯಲ್ಲ, ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ನಿದ್ರೆ ಇಲ್ವಾ? ನಿದ್ದೆ ಇಲ್ಲದ ಕಾಣಿಗೆ ನೀನು ಭೂತಗಳ ಹಾಗೆ ನಿದ್ದೆ ಇಲ್ಲ ನೀನು ಭೂತಂಗಳ ಹಾಗೆ ಭೂತಂಗಳ ಹಾಗೆ ಮುದ್ದುರುಟೋದ ಯಾಕೆ ಮುದ್ದುರುಟೋದ ಯಾಕೆ ರಾಕ್ಷಸಿಯೇ ತನವ್ಯಾಕೆ ಕಳೆ ರಾಕ್ಷಸಿ ಸುಮ್ಮನೆ ವ್ಯರ್ಥ ಪ್ರಯತ್ನ ಬೇಡ. ನೀನು ಸಾಯ್ಬೇಕಂತ ಗುಂಡಾಟ ಹಾಸಕ್ಕೇನು ಮಂಗ ಎದೆ ಹೊಡೆದು ಸಾಯ್ತಾ ಆಗುವುದಿಲ್ಲ. ಕೇಳಿದೆಯಲ್ಲ, ಮರದಿಂದ ಮರಕ್ಕೆ ಹಾರುವ ಮಂಗ ಈ ಹೊತ್ತು ನಮ್ಮ ಲಂಕಾಪಟ್ಟಣದಲ್ಲಿ ಮಾಡುವುದೇನು? ನಿಜ ಹೇಳಬೇಕು. ಏನು ಉದ್ಯೋಗ ತಾಳ್ಬೇಕಲ್ಲಿ? ನಿತ್ಯ ಬರುವುದಿಲ್ವಾ ಅಂತ ಕೇಳಿದೆ. ನಿಜ ನಿನ್ನ ಮಾತು. ನಮ್ಮಂತವರಿಗೆ ನಿತ್ಯ ಬರುವುದಿಲ್ಲ. ಹಾಗಂತ ನಿತ್ಯ ಬಾರದಿದ್ದಕ್ಕೆ ಇಲ್ಲಿ ಬಂದದ್ದಲ್ಲ. ಮತ್ತೆ ಇಲ್ಲಿ ಬರುವುದಕ್ಕಿರುವುದರಿಂದ ನಮಗೆ ನಿತ್ಯ ಬರಲಿಲ್ಲ. ಇಲ್ಲಿ ಬರುವುದಕ್ಕಿದ್ದ ಕಾರಣದಲ್ಲಿ ನಿದ್ರೆ ಇಲ್ಲ. ಹೌದು ಹೌದು. ಅಂದ್ರೆ ಸ್ವಾಮಿ ಕಾರ್ಯವನ್ನು ಯಾವಾಗಲೂ ಶಿರಸಾವಹಿಸಿಕೊಂಡಿರುತ್ತಾರೋ ಅಂತವನಿಗೆ ನಿತ್ಯ ನೂರ ಇಲ್ಲ. ನಿತ್ಯ ಅಂದ್ರೆ ಏನ? ಹಸಿವೆಯೂ ಇರುವುದಿಲ್ಲ, ನೀರಡಿಕೆಯೂ ಆಗುವುದಿಲ್ಲ. ಒಮ್ಮೆ ಸ್ವಾಮಿ ಕಾರ್ಯ ಪೂರೈಕೆ ಆಯ್ತಾ ಆಮೇಲೆ
ನಿದ್ದೆ ಊಟ ಬಾಯಾರಿಕೆ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಸ್ವಾಮಿ ಕಾರ್ಯ ನಿಮಿತ್ತವಾಗಿ ಬಂದಂತಹ ನನ್ನನ್ನು ವೃತ ವಿಚಾರಿಸುವ ನಿನ್ನ ವ್ಯರ್ಥ ಪ್ರಯತ್ನ ಬೇಡ. ಅದು ನಿನ್ನ ವ್ಯವಹಾರ ನೋಡಿದ್ರೆ ಏ ಭೂತ ಏ ರಕ್ಕಸಿ ನಿನ್ನ ಈ ಮಂಗನಲ್ಲಿಯ ಒಳ್ಳೆ ಮಾತಲ್ಲಿ ಹೇಳುತ್ತೇನೆ. ನನ್ನ ಕಾರ್ಯವನ್ನು ಪೂರೈಸುವುದಕ್ಕೆ ಸ್ವಲ್ಪ ದಾರಿ ಬಿಡು. ಕಾರ್ಯಕ್ಕಿಲ್ಲಿವರೆಗೆ ಪ್ರವೇಶ ಮಾಡ್ತೀಯ. ಯಾವ ಸ್ವಾಮಿ ಕಾರ್ಯ ಇದ್ರು ನನ್ನ ಸಮಯದಲ್ಲಿ ಬೆಳಿಕಾಗದೆ ನಮ್ಮ ಒಡೆಯಲ ಆಜ್ಞೆ ಇಲ್ಲದೆ ಇಲ್ಲಿ ಒಳ ಪ್ರವೇಶ ಮಾಡುವ ಹಾಗಿಲ್ಲ. ನನ್ನನ್ನು ಏನಂತ ತಿಳ್ಕೊಂತೀಯ? ಇದು 7 ಸುತ್ತಿನ ಕೋಟೆ, ಇದೇ ಲಂಕಾಪುರ. ರಾವಣೇಶ್ವರ ಮಹಾಪ್ರಭು ಈತನ ಆಜ್ಞೆಯಂತೆ ನಾನು ಇಲ್ಲಿದ್ದೇನೆ. ಲಂಕಾ ಲಕ್ಷ್ಮೀ ತನ್ನ ಕರೀತಾ ಇದ್ದಾರೆ. ಭೂತ ಹಾಗೆ ಹೀಗೆ ಹೇಳ್ತಾರೆ, ಜಾಗ್ರತೆ. ಒಂದು ಮಾತು ಹೇಳ್ಬೇಕು, ನಿನ್ನದು ಹೇಗಾಯ್ತು ಗೊತ್ತುಂಟು? ಹೇಗಾಯ್ತು? ನೀನು ಮಾಡುವಂತ ವರ್ತನೆ ಹೇಗಾಯ್ತು ಗೊತ್ತುಂಟು? ಒಬ್ಬ ಕಲ್ಲ. ಹೌದು, ನಿದ್ರೆ ಬರುವುದಿಲ್ಲ. ಯಾರು ಕೆಲವರಿಗೆ ನಿದ್ರೆ ಬರ್ತದೆ, ಕಳ್ಳರಿಗೆ ಮಾತ್ರ ನಿದ್ರೆ ಬರುವುದಿಲ್ಲ. ರಾತ್ರಿ ವೇಳೆಯಲ್ಲಿ ಸಂಚಾರ ಮಾಡಿ ಯಾರ ಮನೆಗೆ ಹೋಗಿ ಏನಾದ್ರೂ ಕಳ್ಳತನ ಮಾಡಿ ಬದುಕುವಾಗಿರತ್ತೀಯ. ಏ ಕಲ್ಲ ಮಗ್ಗ, ನೀನು ಕಲ್ಲ ಕಲ್ಲ ನೋಡು. ಸಾಮಾನ್ಯ ಮಂಗನನ್ನು ಹಾಗೆ ಭಾವಿಸಬೇಡ. ಮತ್ತೆ ಏನು ಅಂಜನ ಸೋಲುವ ಅಂಜನೆಯ ಅಂದ್ರನಾದೆ. ಇದೋ ನೀನು ಲಂಕೆಣಿ, ಆದ್ರೂ ಹೆಣ್ಣು ಜಾತಿಯಲ್ಲಿ ರಕ್ಕಸಿ ಆದ್ರೆ ಏನ ಹೆಣ್ಣೆನ್ನುವ ಕಾರಣಕ್ಕೆ ಬೇಕಾಗಿ ಇದುವರೆಗೂ ನಿನಗೆ ಮರ್ಯಾದೆಯನ್ನು ಕೊಟ್ಟು ಮಾತಾಡಿದೆ. ಹೌದು, ನೀನು ಅದು ನಿನಗೆ ರುಚಿಸುವುದಿಲ್ಲ ಅಂತ ಆದ್ರೆ ಇದು ಹೆಣ್ಣೆನ್ನುವ ಭಾವವನ್ನು ತೊಡೆದಿದ್ದೇನೆ. ರಾಮ ಕಾರ್ಯಕ್ಕೆ ಯಾರು ತಡೆ ಒಡ್ಡುತ್ತಾರೋ ಅವರನ್ನ ನೀನು ಯಾರಂತಾಗ್ಬೇಕು ನನಗೆ. ನಾನ ಹೌದು ಅಂಜನಾ ಸೂನು ಆಂಜನೇಯ ಅಂತ ಹೇಳಿದೆ. ಆಂಜನೇಯ ಹನುಮಂತ ಅಂತ ಹೇಳಿದೆ. ಹನುಮಂತ? ಹೌದು ಹೌದು. ಹನುಮಂತನಾದರೇನು ನೀನು? ನಮ್ಮ ಕುಲದೇವರ ಪರಮೇಶ್ವರನಿಗೆ 3 ಕಣ್ಣುಂಟು. ಆ 3 ಕಣ್ಣು ನಿನ್ನಲ್ಲಿ ಉಂಟೆ ತಾನೆ? ಅದು ಇಲ್ಲವಲ್ಲ. ಅಂತ ಪರಮೇಶ್ವರನ ಈ ಸಮಯದಲ್ಲಿ ನನಗೆ ದಾರಿ ಬಿಡು ಅಂತ ಹೇಳಿದ್ರ ಅಂತ ಪರಮೇಶ್ವರನ ಒಳ ಪ್ರವೇಶ ಮಾಡೋದಕ್ಕೆ ಬಿಡದಾರೆಳು. ನನ್ನ ಒಡೆಯ ಶಿವಭಕ್ತನು ಹೌದು. ಶಿವನನ್ನು ಕಾಣಬೇಕಂತಲ್ಲದೆ ನಮ್ಮ ಒಡೆಯನ ಆಚೆ ಆಗ್ಲಿ ಆತನಿಗೆ ಕೂಡ ಶಿವನನ್ನೇ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡಲಾರೆಳು. ಇದು ನನ್ನ ಆಚೆ. ನೀವು ಹುಟ್ಟಿಸಿದ ಅಪ್ಪನನ್ನೇ ಕೊಲ್ಲುವ ಜಾತಿಗಳು. ಸುಮ್ಮನೆ ಹೋರಾಟ ಹೋರಾಟ. ನೀವೆಲ್ಲ ಎಂತದ ಮಂಗಗಳ ಎಂತದ ಭರತ ಅಲ್ಲ. ನಾವು ಮಂಗಗಳು ಅಂತ ನೀವು ಬರೇ ಸಸಾರ ಮಾಡುದು ಮಾತ್ರ. ಮತ್ತೆ ನಿಮ್ಗೆ ಒಂದು ಮಂಗನನ್ನು ಕೊಲ್ಲಿಕ್ಕೆ ಕೂಡದವಳು ಹಣ ಬರಕೆಟ್ಟ. ನೀನು ಮಂಗದ ಬುದ್ಧಿ ಬಿಟ್ಟೆ. ನೀನು ಏನನ್ನು ಮಾಡ್ತಾ ಇದ್ದೆ? ಒಂದು ಮಾತ್ರ ಹೇಳ್ಬೇಕ. ಏನು ಇನ್ನು ಹೋಗಲ್ಲ. ಒಂದು ತೀರ್ಮಾನಕ್ಕೆ ಬರುವ. ತೀರ್ಮಾನ? ಹೌದು. ಯುದ್ಧ ಮಾತ್ರ ಒಂದು ಕ್ರಮ. ಹೆಚ್ಚು ಬೇಡ. ಒಂದು 3 ಪೆಟ್ಟಲ್ಲಿ ಮುಗಿಬೇಕಿಲ್ಲ.
3 ಬೆಟ್ಟಲಿಯ ಹೌದು. ಸಮಯ ವ್ಯರ್ಥ ಮಾಡ್ಲಿಕ್ಕಿಲ್ಲ. ಈಗ ಯಾರು ಮೊದಲು ಕೊಡುವುದು ಅಂತ ನಿರ್ಣಯ ಆಗಿದೆ. ಯಾರು ಕೊಡುದು? ಅದು ಮುಖ್ಯ. ನೀನು ಕೊಟ್ರ ಆದಿತ್ತು, ನಾನು ಕೊಟ್ರ ಲೆಕ್ಕಕ್ಕಿಲ್ಲ. ನೀನು ಒಂದೇ ಬೆಟ್ಟಲ್ಲಿ ಸತ್ತು ಹೋದ್ರೆ ಮಕ್ಕಳ ಕೈಯಲ್ಲಿ ನಾನು ಸಾಯ್ಲಿಕ್ಕೆ ಉಂಟ. ಅದೊಂದು ಸಂಗತ್ಯ. ಎಂತ ರಾಕ್ಷಸರಲ್ಲಿ ನಾವು ಏನೇನಂತ ನೋಡಿಕೊಂಡವರು. ಅನುಸವಾರ ತಿರುಗಿರಲು ನೀನು ಇನ್ನು ಹಾಗೆ ಹೀಗೆ ಮಾತಾಡಿದ್ರೆ ಜಾಗ್ರತೆಯಲ್ಲಿ ಕೊಡುದು 3 ಬೆಟ್ಟು ನಾನೇ. ಮೊದಲು ನೀನ ಕೊಡ್ತೀಯ? ನಾನೇ ಕೊಡುದು. ಈಗ ಸಿದ್ಧರಾಗಿದ್ದಾರೆ. ಇದು ಕೊಡ್ತಾನ ಹೊಡೆಯ ಎಷ್ಟು ಹೋಗ್ತಾನೆ ಒಂದು ಪೆಟ್ಟು ಕೊಡಿ. ಎಲ್ಲ ತಿರ್ಗ ನೀನು ಪೆಟ್ಟು ಕೊಟ್ಟಾಯ್ತಾ? ಒಂದು ಆಯ್ತು, ಕೈಗೆ ನೋವಾಯ್ತು. ಇನ್ನೊಂದು ಕೊಡ್ತಾರೆ. ಇದೀಗ ನೀನು ಏನಾದದ್ದು? ಎಂತದು? ಕೊಯ್ 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 ಕೈ ಅದು ನಿನ್ನ ಕಿವಿ ಸರಿಲ್ಲ. ಕೈ ಅಂತ ಹೇಳಿದ್ರು. 2 ಬೆಟ್ಟು ಮುಗಿಯಿತು. ತಿರ್ಗ ನೀನು ನಿರ್ಣಾಯಕವಾದ ಒಂದೇ ಬೆಟ್ಟು. ನೀನು ಸಾಯ್ತೀನಿ. ಈಗ ಮುಗೀತು. ನೀನು ಸಾಯದ ಪ್ರಸಂಗ ಮುಗಿಲಿಕ್ಕಿಲ್ವೇ? ನೀನು ಬದುಕಿದ್ದೆಂತದ್ದು ಮುಗಿದ್ದೆಂತದ್ದು? ಎಂತದು? 3 ಬೆಟ್ಟು ಮುಗ್ದದಷ್ಟೇ. ನಾನಿನ್ನು ಬದುಕಿದ್ದೇನೆ. ಹೌದಾ? ನಿರ್ಣಯ ಹೇಗಿದ್ದದ್ದು 3 ಬೆಟ್ಟು. 3 ಬೆಟ್ಟು. ಈಗ ನಾನು ಅಷ್ಟೇ. ಹೌದು. ನಾನೊಂದು ನಿರ್ಣಯಕ್ಕೆ ಬಂದಿದ್ದೆ. ಈಗ ನಿನ್ನ ನಿನಗೆ 3 ಬೆಟ್ಟಲ್ಲ. ನಿನ್ನ ಸಾರಥಿ ಕೊಡು. ನಿನಗೆ 3 ಬೆಟ್ಟಲ್ಲ. ಕೊಡ. ಒಂದೇ ಏಟಿನಿಂದ ಶೈವನಿಗೆ ಹತ್ತುತ್ತೆ. ಕೊಡು. ಒಬ್ಬರಿಯಲಿಗಾಗಿ ನಡೆಯುವ ಲಂಕಾಲಭ್ಯದೊಳಗಿದಳು ರಾವಣಿಗೆ ಬಂದು ದುರ್ದಿಶೆಯಿರುತ್ತ ಬಳಿಕ ಹನುಮಂತನು ಅಣುರೂಪಿಣಿ ವನದಲ್ಲಿ ಸುಳಿದಾಡಿ ಹುಡುಕುತ್ತಿದನು. ಹನುಮಂತ ಲಂಕಣಿ ನನ್ನನ್ನು ಹೊತ್ತಲಾಡಲು ಸಾಯುವ ಹೊತ್ತಿಗೆ ತನ್ನದಾದಂತಹ ದಿವ್ಯ ರೂಪವನ್ನು ಧರಿಸಿಕೊಂಡೆ ಹೋದಳು. ಇವಳ ಪೂರ್ವ ವೃತ್ತಾಂತವನ್ನೆಲ್ಲ ತಿಳಿದುಕೊಂಡೆ. ಸಜ್ಜನರನ್ನು ತುಚ್ಛೀಕರಿಸಿದ ಪರಿಣಾಮವಾಗಿ ಪರಮೇಶ್ವರನಿಂದ ಶಾಪಕ್ಕೆ ಒಳಪಟ್ಟವಳು ಇವಳು. ದಾನವಿಯಾಗಿ ಈ ಲಂಕೆಯಲ್ಲಿ ಲಂಕಿಣಿಯಾಗಿ ಲಂಕಾಪಟ್ಟಣದ ರಕ್ಷಕಿಯಾಗಿ ಮೆರೆಯುತ್ತಾ ಇದ್ದು. ಆದರೆ ಹಿಂದೊಮ್ಮೆ ವಿಶ್ವಕರ್ಮರು ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಆಚರಿಸಿದ್ರಂತೆ. ನಾನು ಸೃಷ್ಟಿಸಿದಂತಹ ಈ ಲಂಕಾಪಟ್ಟಣಕ್ಕೆ ರಕ್ಷಣೆ ಒದಗಿಸು ಎನ್ನುವ ಹಾಗೆ ಆ ಕಾಲಕ್ಕೆ ಬ್ರಹ್ಮದೇವ ಆಡಿದನಂತೆ, ಲಂಕಿಣಿಯನ್ನು ನಾನು ನೇಮಿಸ್ತೇನೆ. ಯಾವಾತನು ವಾನರ ಬಂದು ಈಕೆಯನ್ನು ವಧಿಸುತ್ತಾನೋ ಅವನಿಂದಲೇ ಇವಳ ಮೋಕ್ಷ ಪ್ರಾಪ್ತಿ. ಜೊತೆಗೆ ಲಂಕೆಯ ಅಧರ್ಮದ ಅವನತಿ ಆರಂಭವಾಗುವುದು ಮುಂದೆ. ಹಾಗಾದರೆ ಲಂಕೆಗೆ ಅವನತಿ ಆರಂಭ ಆಯಿತು ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕು. ಲಂಕಾಲಕ್ಷ್ಮಿಯ ತೊಲಗಿದ್ದಾಳೆ ಎಂದಾದ್ಮೇಲೆ ರಾವಣನ ಅವನತಿ ಸ್ಪಷ್ಟ. ತಡ ಮಾಡುವುದಲ್ಲ, ಸೀತೆಯನ್ನು ಹುಡುಕಿಕೊಂಡು ಹೋಗಬೇಕು. ಇನ್ನು ಹೀಗಲ್ಲ ಸ್ವಾಮಿ, ನಿಜ ಹೇಳಬೇಕು, ಈ ವೇಷ ಬೇಡ ಇತ್ತು. ಈ ವೇಷದಿಂದಲೇ ಬಂದಲ್ವೇ ಇಷ್ಟಲ್ಲ ನಂತಾದದ್ದು. ಇಷ್ಟು ಸಮಯ ಹಾಳಾಗಿ ಹೋಯಿತು. ಅಣುರೂಪಿನಿಂದ ಹೋಗಬೇಕು. ನನ್ನದಾದಂತಹ ಮಾಯಾವಿದ್ಯೆಯನ್ನು ಬೆಳೆಸಿಕೊಳ್ಳುವುದರ ಮೂಲಕವಾಗಿ ಅಣುರೂಪವನ್ನು ಧರಿಸಿಕೊಳ್ಳುತ್ತೇನೆ. ಈ ಲಂಕೆಯಲ್ಲಿರುವಂತಹ ದೊಡ್ಡ ದೊಡ್ಡ ಮನುಷ್ಯರು ಮಾಡುವ ಸಣ್ಣ ಕೆಲಸವನ್ನ ನಾನು ಸಣ್ಣದಾಗಿದ್ದುಕೊಂಡೇ ನೋಡುತ್ತೇನೆ. ನೋಡೋಣ.